ಹಾಯ್ ಹಲೋ ನಮಸ್ತೆ. ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಹುಲ್ ಸಿರಿಕರ್. ಇದೇನಪ್ಪಾ ವಿಶೇಷತೆ ಬಂದಾಗ ಜೋಗು ತಾಣಗಳು, ವೆಟ್‌ಲ್ಯಾಂಡ್ ಅಂತ ಕರೀತಾರ ನೋಡ್ರಿ. ರಾಮ್‌ಸರ್ ತಾಣಗಳ ಕುರಿತು ಒಂದಿಷ್ಟು ಮಾಹಿತಿ ಹಿಂದಿನ ತರಗತಿಯಲ್ಲಿ ಬರೋದಲ್ವಾ. ಇತ್ತೀಚೆಗೆ ನೋಡಿ ಬಹಳ ಸುದ್ದಿ ಅಲ್ಲದ ಅದಲ್ವಾ. ಜೋಗು ತಾಣಗಳಂತ ಕರೀತಾರ ಅಥವಾ ನೋಡ್ರಿ ರಾಮ್‌ಸರ್ ತಾಣಗಳು ಅಥವಾ ಏನಂತಂದ್ರೆ ವೆಟ್‌ಲ್ಯಾಂಡ್ಸ್ ಅಂತ ಕರೀತಾರ ಅಥವಾ ಇನ್ನೊಂದು ಗೊತ್ತಿರ್ಬೇಕ್ರಿ ತೇವಿತ ಪ್ರದೇಶಗಳು ಅಂತ ಕರೀತಾರ. ಅಂತ ಜೋಗು ತಾಣಗಳ ಅಥವಾ ವೆಟ್‌ಲ್ಯಾಂಡ್ಸ್‌ಗಳು ಇತ್ತೀಚೆಗೆ ಎಷ್ಟ್ ಸೇರ್ಪಡೆ ಆದ್ವು ಅದಲ್ವಾ, ಪ್ರಪಂಚದಾಗ ಎಲ್ಲೆಲ್ಲಿ ಕಂಡು ಬರ್ತಾವ, ಯಾವ ವಿಶೇಷತೆ ಏನು ಅಂತಕ್ಕಂತ ಒಂದಿಷ್ಟು ಮಾಹಿತಿ ನಿನ್ ತರಗತಿ ನೋಡಮ್ ಬರೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ, ಈಗ ಎಲ್ಲರೂ ಅಂತಿರ್ತಾರೆ ಜೋಗು ತಾಣ. ಸರಿ, ಏನ್ರಿ ಜೋಗು ತಾಣ? ಬರೀ ಜೋಗು ತಾಣಗಳು ಎಂದರೆ ಏನ್ ಗೊತ್ತೇನ್ರಿ? ವರ್ಷದ ಬಹುಪಾಲು ಅಥವಾ ಶಾಶ್ವತವಾಗಿ ಏನ್ ಗೊತ್ತೇನ್ರಿ, ನೀರಿನಿಂದ ಆವರ್ತವಾಗಿರ್ತಾವಲ್ವಾ. ವರ್ಷ ಶಾಶ್ವತವಾಗಿ ನೀರಿನಿಂದ ಆವರ್ತವಾದ ವಿಶಿಷ್ಟ ಜೈವಿಕ ಏನ್ ಗೊತ್ತೇನ್ ವೈವಿಧ್ಯತೆಯನ್ನು ಹೊಂದಿರುವ ಈ ಪರಿಸರ ವ್ಯವಸ್ಥೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇವೇನ್ ಗೊತ್ತೇನ್ರಿ, ವರ್ಷದ ಬಹುಪಾಲು ಏನ್ ಗೊತ್ತೇನ್ರಿ, ನೀರಿನಿಂದ ಆವರ್ತವಾಗಿರ್ತಾವ. ಮತ್ತ ಜೈವಿಕ ವಿದ್ಯೆಯನ್ನು ಹೊಂದಿರುವ ಪರಿಸರ ವ್ಯವಸ್ಥೆಗಳೀಗ ನಾವು ಏನಂತ ಕರಿತೀವಿ, ಜೋಗುತಾಣ ಅದಲ್ವಾ. ಈಗ ಕೇಳ್ತಿರ್ತಾರ ಮತ್ತೆ ಏನ್ ಗೊತ್ತೇನ್ರಿ, ಇವು ಪ್ರಮುಖ ಜಲಮೂಲಗಳಾಗಿವೆ. ಸ್ನೇಹಿತರೆ ಗೊತ್ತಿರ್ಬೇಕು, ಜಲಮೂಲಗಳು ಈಗ ತೇವಯುತ ಆಗಿರ್ತದ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಪಕ್ಷಿಗಳ ಧಾಮ ಆಗಿ ಬರು ನೋಡು, ಇವು ಪಕ್ಷಿಗಳ ಆವಾಸ ಸ್ಥಾನ ಅಂತ ಕೂಡ ಕರೀತಾರ ಅದಕ್ರಿ. ನಂತರ ನೋಡ್ರಿ ಪ್ರವಾಹ ನಿಯಂತ್ರಣ, ಮತ್ತೇನ್ ಗೊತ್ತೇನ್ ಪ್ರವಾಹ ಆಗ್ತಾ ನೋಡ್ರಿ, ಆ ಪ್ರವಾಹ ಅಂತ ನಿಯಂತ್ರಣ ಕೂಡ ಮಾಡ್ತಾವಂತ್ರಿ. ಅದೇ ರೀತಿ ನೋಡ್ರಿ, ಇವಾಗ ಮಣ್ಣು ಪೂರ್ಣವಾಗಿ ಸ್ನೇಹಿತರೆ ಗೊತ್ತಿರ್ಲಿ, ಮಣ್ಣು ಪೂರ್ಣವಾಗಿ ಏನ್ ಗೊತ್ತೇನ್ರಿ ತೇವಾಗಿರ್. ಈ ಮಣ್ಣು ಹೆಂಗಿರ್ತಾವ ಗೊತ್ತೇನ್ರಿ, ತೇವ ಮೀನ್ಸ್ ಏನ್ ಗೊತ್ತೇನ್ರಿ, ಹಸಿ ಆಗಿರ್ತಾವ ಅಂತ ಹೇಳ್ತಾ ನೋಡ್ರಿ ಅದಲ್ವಾ. ಇಲ್ಲಿ ಕೊಟ್ಟಿದಾರ ನೋಡ್ರಿ, ಚಿತ್ರ ಕೂಡ ಹಾಕಿದೆ ನೋಡ್ರಿ. ಈ ರೀತಿ ನೋಡಿ ಜೋಗು ಪ್ರದೇಶ ಅಂದ್ರೆ ಹೆಂಗಿರ್ತದ ಅಂದ್ರೆ ಹಿಂಗಿರ್ತದ ನೋಡ್ರಿ ಅದಲ್ವಾ. ಬಟ್ ನೋಡ್ರಿ ಮಣ್ಣು ಅಂತ ಬಂದಾಗ ಗೊತ್ತಿರ್ಲಿ ಸ್ನೇಹಿತರೆ, ಮಣ್ಣು ಅದಲ್ವಾ, ಮಣ್ಣಿನ ಕುರಿತು ಅಧ್ಯಯನ ಮಾಡೋದು ಯಾವ್ದು ಹೇಳ್ರಿ, ಪೆಡಾಲಜಿ. ಮತ್ ನೋಡ್ರಿ ಮಣ್ಣು ಸಂರಕ್ಷಣೆ ಮಾಡ್ಬೇಕಂತಿ ಸರ್ ವಿಶ್ವ ಏನ್ ಗೊತ್ತೇನ್ ಮಣ್ಣಿನ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರ್ರಿ, ವರ್ಲ್ಡ್ ಸಾಯಿಲ್ ಅಂತಕ್ಕಂಥದ್ದು. ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್ರಿ, ಡಿಸೆಂಬರ್ ಏನ್ ಗೊತ್ತೇನ್ರಿ, ಇದಕ್ ಆಚರಣೆ ಮಾಡ್ತಾರ ನೋಡ್ರಿ, ಗೊತ್ತಿರ್ಲಿ ಅದಲ್ವಾ. ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಇರ್ಲಿ ಅದಲ್ವಾ. ಮತ್ತೆ ಕೇಂದ್ರೀಯ ಮಣ್ಣು ಸಂಶೋಧನಾ ಮಂಡಳಿ ಇಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ, ಮಧ್ಯಪ್ರದೇಶದ ಭೂಪಾಲ್ ಅಂತಕ್ಕಂತಲ್ಲಿ ಹೌದಾ, ಕೇಳ್ತಿರ್ತಾರೆ. ನಂತರ ನೋಡ್ರಿ ಜೋಗು ಅಥವಾ ನೋಡ್ರಿ ಪೆನ್ನ ಫಿಟ್ ಭೂಮಿ ಅದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರ. ಅಥವಾ ಜಲಾವೃತವಾಗಿರುವ ನೈಸರ್ಗಿಕ ಅಥವಾ ಕೃತಕ ಏನ್ ಗೊತ್ತೇನ ಪ್ರದೇಶಗಳು ನೋಡ್ರಿ, ನೈಸರ್ಗಿಕವಾಗಿರ್ಬೋದು ಅಂತ ಅಥವಾ ಕೃತಕವಾಗಿ ಕೂಡ ಇರ್ಬೋದಂತ್ರಿ. ನೋಡ್ರಿ ನೆಕ್ಸ್ಟ್, ಇವು ಅಂತರ್ಜಾಲವನ್ನ ಏನ್ ಗೊತ್ತೇನ್ರಿ ಮರುಪೂರ್ಣಗೊಳಿಸ್ತಾವಂತ ನೋಡ್ರಿ. ಅಂತರ್ಜಲ ಭೂಮಿ ಅಂತರ್ಜಲ ಮೀನ್ಸ್ ಏನ್ ಗೊತ್ತೇನ್ರಿ, ಈಗ ಭೂಮಿದು ಈಗ ಬಾವಿ ನೀರಾಗಿರ್ಬೋದ್ರಿ, ಬೋರ್ವೆಲ್ ನೀರಾಗಿರ್ಬೋದು, ಮತ್ ಮರುಪೂರ್ಣಗೊಳಿಸ್ತಾವಂತ್ರಿ. ಮತ್ ನೋಡ್ರಿ ಪ್ರವಾಹ ಎಲ್ಲ ಆಗ್ತಾವಲ್ರಿ, ಈ ಜೋಗು ತಾಣಗಳು ಇರೋದ್ರಿಂದ ಗೊತ್ತೇನ್ರಿ ಪ್ರವಾಹಗಳು ನೋಡ್ರಿ ನಾವು ತಡೆಯಬಹುದು ಅಂತ ಸ್ನೇಹಿತರೆ ಅದಲ್ವಾ. ಮತ್ ನೀರನ್ನು ಶುದ್ಧೀಕರಿಸುತ್ತವೆ, ನೀರನ್ನು ಶುದ್ಧೀಕರಣ ಮಾಡ್ತಾವಂತ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡಿ, ನೀರಂತ ಬಂದಾಗರಿ ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್ ಅನಿಲಗಳ ದ್ರವ ರೂಪದ ಮಿಶ್ರಣವೇ ನೀರ್ರಿ. ನೋಡ್ರಿ ನೀರು ಶುದ್ಧೀಕರಿಸ್ತಾವಂತ್ರಿ ಅದಲ್ವಾ. ಮತ್ ಗೊತ್ತಿರ್ಲಿ ನೀರಂದ್ರೆ ಏನ್ ಗೊತ್ತೇನ್ರಿ, ನೀರಿನ ಕುರಿತು ಅಧ್ಯಯನ ಮಾಡೋದು ಹೈಡ್ರಾಲಜಿ ಅದಲ್ವಾ. ಬಟ್ ನೋಡ್ರಿ ನೀರು ಕಂಡರೆ ಭಯ ಅಂತಾರಲ್ವಾ, ಅದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ, ಹೈಡ್ರೋಫೋಬಿಯಾ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಅದಲ್ವಾ. ಮತ್ ನೋಡ್ರಿ ಅಪಾರ ಪಕ್ಷಿ ಸಂಕುಲಕ್ಕೆ ಆಶ್ರಯ. ಸ್ನೇಹಿತರೆ ನಿಮ್ಗೆ ಅವಾಗ್ಲೂ ಮಾತಾಡ ಗೊತ್ತೇನ್ರಿ, ಸರ್ ಆಕ್ಚುಲಿ ಜೋಗುತಾಣಕ್ಕ ಪಕ್ಷಿಗಳ ಆವಾಸ ಸ್ಥಾನ ಅಂತ ಕೂಡ ಕರೀತಾರ. ಇಲ್ಲಿ ಪಕ್ಷಿಗಳು ಏನಂತ ಇರ್ತಾವಂತ್ರಿ ಅದಲ್ವಾ. ಬಟ್ ನೋಡ್ರಿ ಜೋಗುತಾಣ ಯಾರು ನೋಡಿ ಎಲ್ರು ನೋಡಿ ಕಾಣಿಸ್ತೈತಿ ನೋಡ್ರಿ, ಇದಕ್ ಜೋಗುತಾಣ ಅಂತ ಕರೀತಾರ. ಎಸ್, ನೆಕ್ಸ್ಟ್ ಪುಟಕ್ ಹೋಗಬ್ರಿ. ನೋಡ್ರಿ ಗೊತ್ತಿರ್ಲಿ, ರಾಮ್ಸರ್ ತಾಣವು ನೋಡ್ರಿ ಇದು ನೋಡ್ರಿ ಇವಾಗ ಪ್ರಮುಖ ಇದು ಒಪ್ಪಂದಕ್ಕೆ ಗೊತ್ತಿರ್ಬೇಕು ನೋಡ್ರಿ. ರಾಮ್ಸರ್ ತಾಣವು ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ಜೋಗು ಪ್ರದೇಶವಾಗಿದೆ. ಇದನ್ನು ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಎಂದು ಕರೆಯಲಾಗುತ್ತೆ ಅಂತ ಹೇಳ್ತಾರಂತ್ರಿ. ಇದು ನೋಡ್ರಿ ಆಕ್ಚುಲಿ ಏನಾಗಿರ್ತದೆ ಗೊತ್ತೇನಿ, ಫೆಬ್ರವರಿ 2 ಅದಲ್ವಾ. ನೋಡ್ರಿ 1900 ಏನ್ ಗೊತ್ತೇನಿ, 1900 ಸರ್ ನೋಡ್ರಿ 1900 ಏನ್ ಗೊತ್ತೇನ್ರಿ, 1971 ಫೆಬ್ರವರಿ 2 ಏನ್ ಗೊತ್ತೇನ್ ಒಪ್ಪಂದ ಆಗೋತ್ರಿ. ಮಾಸ್ತರ ಇದು ಒಪ್ಪಂದ ಎಲ್ಲಾಗುತ್ತೆ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಒಪ್ಪಂದ ನಡೆದ ದೇಶ ಇರಾನ್ ದೇಶ. ಸ್ನೇಹಿತರೆ ಇರಾನ್ ದೇಶದ ಏನ್ ಗೊತ್ತೇನ್ರಿ, ಆಕ್ಚುಲಿ ಒಂದ್ ಸಮುದ್ರ ಬರ್ತದೆ ನೋಡ್ರಿ ಸರ್. ನೋಡಿ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರ ತೀರದಾಗ ಏನ್ ಮಾಡ್ತಾರ ಗೊತ್ತೇನ್ರಿ, ಅಲ್ಲಿ ಹಿಂಗ್ ಜೋಗು ಭೂಮಿ ಅಂತಕ್ಕಂತ ಇರ್ತಾರೆ, ಜೋಗು ಪ್ರದೇಶ. ಆ ಸಂರಕ್ಷಣೆ ಮಾಡ್ಬೇಕಂತ ಏನ್ ಮಾಡ್ತಾರ ಗೊತ್ತೇನ್ರಿ, 1971 ಫೆಬ್ರವರಿ 2 ಒಪ್ಪಂದ ಮಾಡ್ಕೊತಾರ. ಈ ನೋಡ್ರಿ ಒಪ್ಪಂದ ಮಾಡ್ಕೊತಾರ. ಈ ಒಪ್ಪಂದ ಅಂತಕ್ಕಂತ ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಒಪ್ಪಂದವಾದ ವರ್ಷ 1971 ರೀ. ಈ ನೋಡ್ರಿ ಜೋಗು ಒಪ್ಪಂದ ಸರ್ ಜಾರಿಗೆ ಬಂದ ವರ್ಷ ಬಂದಾಗ 1975 ಡಿಸೆಂಬರ್ 21. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಈಗ ನೋಡ್ರಿ 1971 ಫೆಬ್ರವರಿ 2 ಒಪ್ಪಂದ ಆಗುತ್ತಲ್ವಾ. ಈ ಒಪ್ಪಂದ ಆದ ಸರಿ ನೆನಪಿಗೆ ಏನ್ ಮಾಡ್ತಾರೆ ಗೊತ್ತೇನ್, ಪ್ರತಿ ವರ್ಷ ಫೆಬ್ರವರಿ 2 ಏನ್ ಗೊತ್ತೇನ್ರಿ ವಿಶ್ವ ಜೋಗು ದಿನ ಅಂತಕ್ಕಂತ ಆಚರಣೆ ಮಾಡ್ತಾರ ನೋಡ್ರಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ
ಹಾಗಾದ್ರೆ ಬರ್ರಿ ಈ ಪ್ರಪಂಚದಲ್ವಾ ಪ್ರಪಂಚದ ಮೊಟ್ಟ ಮೊದಲ ಜೋಗು ತಾಣ ಅಥವಾ ರಾಮ್ಸರ್ ತಾಣ ಒಂದು ಕ್ವಶನ್ ಕೇಳ್ಬೋದು ಸ್ನೇಹಿತರೆ. ಈ ನೋಡ್ರಿ ಪ್ರಪಂಚದ ಮೊಟ್ಟ ಮೊದಲ ಜೋಗು ತಾಣ ಅಥವಾ ನೋಡ್ರಿ ರಾಮ್ಸರ್ ತಾಣ ಗೊತ್ತಿರ್ಬೇಕು, ಯಾವ್ದು ಗೊತ್ತೇನ್ರಿ ಕೂಬರ್ಗ ಪೆನಿನ್ಸುಲಾ ಅಂತಕ್ಕಂಥದ್ದು ಅದಲ್ವಾ. ಇದು ನೋಡ್ರಿ ಕೂವರ್ ಪೆನಿನ್ಸುಲಾ ಅಂತಕ್ಕಂಥದ್ದು ಜೋಗು ತಾಣಕ್ಕೆ ನೋಡ್ರಿ ಸೇರ್ಪಡೆ ಆದ ವರ್ಷ ಗೊತ್ತಿರ್ಬೇಕು. ಜೋಗು ತಾಣಕ್ಕೆ ಸೇರ್ಪಡೆ ಆದ ವರ್ಷ ಯಾವಾಗ ಗೊತ್ತೇನ್ 1974 ರೀ. ಇದು ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಆಸ್ಟ್ರೇಲಿಯಾದ ಕಂಡು ಬರ್ತದೆ ನೋಡ್ರಿ. ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಆಸ್ಟ್ರೇಲಿಯಾ. ನೆಕ್ಸ್ಟ್ ಬಂದಾಗ ಈಗ ಇದು ನೋಡ್ರಿ ಆಸ್ಟ್ರೇಲಿಯಾ ಅಂದ್ರೆ ಗೊತ್ತಿರ್ಬೇಕು. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೇರಾ. ಆಸ್ಟ್ರೇಲಿಯಾದ ಕರೆನ್ಸಿ ಯಾವ್ದು ಗೊತ್ತೇನ್ರಿ ಆಸ್ಟ್ರೇಲಿಯನ್ ಡಾಲರ್ ಸ್ನೇಹಿತರೆ. ನೋಡ್ರಿ ನಾವು ಯಾವ ದೇಶ ಯಾವ ರಾಜ್ಯಕ್ಕೆ ಹೋಗಿರ್ತೀವಲ್ವಾ ಆ ದೇಶ ಆಗಿರ್ಬೋದು ಆ ರಾಜ್ಯದ ರಾಜಧಾನಿ ನಮ್ಗೆ ಗೊತ್ತಿರ್ಬೇಕು ನೋಡಿ ಸ್ನೇಹಿತರೆ. ಇವೆಲ್ಲ ಕ್ವಶನ್ ಕೇಳ್ತಿರ್ತಾರೆ. ಈ ಪ್ರಪಂಚದ ಮೊಟ್ಟ ಮೊದಲ ಜೋಗುತ್ತಾಣ ಕೂಬರ್ ಪೆನಿನ್ಸುಲಾ ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಭಾರತ ದೇಶದ ಮೊಟ್ಟ ಮೊದಲ ಜೋಗುತ್ತಾಣ ಗೊತ್ತಿರ್ಬೇಕ್ರಿ ಸರ್ ಚಿಲ್ಕಾ ಸರೋವರ ಅಂತಕ್ಕಂಥದ್ದು. ಹಾಗಾದ್ರೆ ಅದು ಚಿಲ್ಕಾ ಸರೋವರ ಎಲ್ಲಿ ಬರ್ತದ ಮಾಸ್ತರ್ ಅಂತ ಗೊತ್ತಿರ್ಬೇಕು. ಒಡಿಸ್ಸಾ ರಾಜ್ಯ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ಅದಲ್ವಾ. ಚಿಲ್ಕಾ ಸರೋವರ ನೋಡ್ರಿ ಭಾರತದ ಸರ್ ಮೊದಲ ರಾಮ್ಸರ್ ತೇವಭೂಮಿ ಆಗಿದೆ. ಇದನ್ನು 1981ರಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ತೇವಭೂಮಿಯಾಗಿ ಘೋಷಿಸಲಾಯಿತು. ಅಂದ್ರ ಈ ನೋಡ್ ಚಿಲ್ಕಾ ಸರೋವರ ರಾಮ್ಸರ್ ತಾಣವಾಗಿ ಏನ್ ಗೊತ್ತೇನ್ ಘೋಷಣೆ ಮಾಡಿದ ವರ್ಷ 1981 ಇದೇನ್ ಗೊತ್ತೇನ್ರಿ ಏಷ್ಯಾದ ಅತಿ ದೊಡ್ಡ ಲವಣಯುಕ್ತ ನೀರಿನ ಸರೋವರವಾಗಿದೆ ಮತ್ತು ಅನೇಕ ವಲಸೆ ಹಕ್ಕಿಗಳಿಗೆ ಏನ್ ಗೊತ್ತೇನ್ರಿ ಆಸ್ಥಾನ ಅಂತ ಹೇಳ್ತಾರ ನೋಡ್ರಿ. ಸರಿ ಇವಾಗ ಗೊತ್ತಿರ್ಲಿ ಕೇಳ್ತಿರ್ತಾರ. ಇವಾಗ ನಮ್ ಭಾರತ ದೇಶದ ಅಲ್ವಾ ನಮ್ ಭಾರತ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಹೇಳ್ರಿ ಚಿಲ್ಕಾ ಸರೋವರ. ಮಾಸ್ತರ್ದು ಎಲ್ ಕಂಡ್ ಬರ್ತದೆ ಒಡಿಸ್ಸಾ ರಾಜ್ಯ ನೋಡ್ರಿ. ಒಡಿಸ್ಸಾ ಗೊತ್ತಿರ್ಬೇಕು. ರಾಜಧಾನಿ ಯಾವ್ದು ಭುವನೇಶ್ವರ ಅಂತಕ್ಕಂಥದ್ದು. ಸರಿ ಒಡಿಸ್ಸಾದಲ್ವಾ ಒಡಿಸ್ಸಾದ ಪ್ರಾಚೀನ ಹೆಸರು ಗೊತ್ತಿರ್ಬೇಕು ನೋಡ್ರಿ. ಪ್ರಾಚೀನ ಹೆಸರು ಯಾವ್ದು ಹೇಳ್ರಿ ಸರ್ ಕಳಿಂಗ ಅಂತಕ್ಕಂಥ ನೋಡ್ರಿ. ಪ್ರಾಚೀನ ಹೆಸರು ಗೊತ್ತಿರ್ಬೇಕು ಕಳಿಂಗ. ಸರ್ ನೆಕ್ಸ್ಟ್ ಈ ಭುವನೇಶ್ವರ ಅಂದ್ರೆ ಗೊತ್ತಾಗುತ್ತೆ. ಭುವನೇಶ್ವರದಾಗ ಒಂದು ಕ್ರೀಡಾಂಗಣ ಕಂಡು ಬರ್ತದೆ ನೋಡ್ರಿ. ಸರ್ ಯಾವ್ದಾಗ ಗೊತ್ತೇನ್ ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣ. ಸರ್ ನಮ್ ಭಾರತ ದೇಶದ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣ ಯಾವ್ದಾಗ ಗೊತ್ತೇನ್ ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣ ರೀ. ಎಲ್ ಕಂಡು ಬರ್ತ ಹೇಳ್ರಿ ಒಡಿಸ್ಸಾ ರಾಜ್ಯದ ಭುವನೇಶ್ವರ. ಇನ್ನೊಂದ್ ಗೊತ್ತಿರ್ಬೇಕ್ರಿ ಏನ್ ಗೊತ್ತೇನ್ರಿ ಇವಾಗ ಈಗ ಬಿರ್ಸಾ ಮುಂಡಾದ ಗೊತ್ತಿರ್ಬೇಕು. ಇವ್ರೇನ್ ಗೊತ್ತೇನ್ ಬುಡಕಟ್ಟು ಜನಾಂಗದ ನಾಯಕರಿ ನೋಡ್ರಿ. ಬುಡಕಟ್ಟು ಜನಾಂಗದ ನಾಯಕ ಬಿರ್ಸಾ ಮುಂಡಾ. ಇವ್ರ ಜನ್ಮದಿನ ಒಂದ್ ದಿನ ಆಚರಣೆ ಮಾಡ್ತಾರ ನೋಡ್ರಿ. ಸರ್ ಯಾವ ದಿನ ಆಚರಣೆ ಮಾಡ್ತಾರ ಗೊತ್ತೇನ್ರಿ ಜನಜಾತಿಯ ದಿವಸ ಅಂತಕ್ಕಂಥದ್ದು. ಇದು ಕ್ವಶನ್ ಕೂಡ ಆಗೈತೆ ನೋಡ್ರಿ. ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನ್ ನವೆಂಬರ್ ಏನ್ ಗೊತ್ತೇನ್ರಿ 15ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ. ನವೆಂಬರ್ ಏನ್ ಗೊತ್ತೇನ್ 15ಕ್ಕೆ ಆಚರಣೆ ಮಾಡ್ತಾರ ಗೊತ್ತಿಲ್ಲ ಕೇಳ್ತಿರ್ತಾರೆ ಎಕ್ಸಾಮ್. ಇಲ್ಲಿ ಬುಡಕಟ್ಟು ಜನ ಬಗ್ಗೆ ಒಂದ್ ಕ್ಲಾಸ್ ಮಾಡಮಂತ. ಸರಿ ಪ್ರಪಂಚ ಇತ್ತು ನಂತರ ಭಾರತ ದೇಶದ ಇತ್ತು ನಂತರ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ನೋಡೋದು ಕ್ವಶನ್ ಆಗ ಸುಮಾರು ಕ್ವಶನ್ ಆಗ್ಯದ. ಕರ್ನಾಟಕದ ಸರ್ ಮೊದಲ ರಾಮ್ಸರ್ ಜೋಗು ಪ್ರದೇಶ ಯಾವ್ದ ಗೊತ್ತೇನ್ರಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ರಂಗನತಿಟ್ಟು ಪಕ್ಷಿಧಾಮ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಲಿ. ಸರ್ ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಜೋಗುತ್ತಾಣ ರಂಗನತಿಟ್ಟು ಪಕ್ಷಿಧಾಮ ರೀ. ಮಾಸ್ತರ್ ಎಲ್ಲಿ ಕಂಡು ಬರ್ತದ ಮಂಡ್ಯದ ಕಂಡು ಬರ್ತೈತೆ ಅಲ್ವಾ. ಬಟ್ ನೋಡ್ರಿ ಇದು ರಂಗನತಿಟ್ಟು ಪಕ್ಷಿಧಾಮ ನೋಡ್ರಿ ಜೋಗುತ್ತಾಣಕ್ಕೆ ಸೇರ್ಪಡೆ ಆದ ವರ್ಷ 2022. ಎಷ್ಟು ಹೇಳ್ರಿ 22 ಅದಲ್ವಾ. ಬಟ್ ಗೊತ್ತಿರ್ಲಿ ಇದು ನೋಡ್ರಿ ಕಾವೇರಿ ಇದಲ್ವಾ ಕಾವೇರಿ ನದಿಯ ದಂಡೆ ಮೇಲೆ ಕಂಡು ಬರ್ತಂತ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರೆ ದಡದಲ್ಲಿ ಕಂಡು ಬರ್ತಂತ್ರಿ. ಇದನ್ನು ಪಕ್ಷಿ ಕಾಶಿ ಎಂದು ಕರೆಯುತ್ತಾರೆ. ವೆರಿ ಗುಡ್ ಅದಲ್ವಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಸರ್ ನಮ್ ಕರ್ನಾಟಕದ ಅಲ್ವಾ ನಮ್ಮ ಕರ್ನಾಟಕ ರಾಜ್ಯದ ಏನ್ ಗೊತ್ತೇನ್ರಿ ಪಕ್ಷಿಗಳ ಕಾಶಿ ಯಾವ್ದಾಗ ಗೊತ್ತೇನ್ರಿ ರಂಗನತಿಟ್ಟು ಪಕ್ಷಿಧಾಮ ಕೇಳ್ತಿರ್ತಾರೆ. ಮತ್ ನೋಡ್ರಿ ಪಕ್ಷಿಗಳ ಮನುಷ್ಯನ್ ಬಂದಾಗ ಸಲೀಮಲಿ. ಈ ಸಲೀಮಲಿ ಪಕ್ಷಿಧಾಮ ಮೇಲೆ ಕಂಡು ಬರ್ತದೆ ಗೊತ್ತೇನ್ ಗೋವಾದಾಗ ಕಂಡು ಬರ್ತೈತ್ರಿ ಅದಲ್ವಾ. ನೋಡ್ರಿ ಪಕ್ಷಿದ ಇನ್ನೊಂದ್ ಗೊತ್ತಿರ್ಬೇಕ್ರಿ ಈ ಪಕ್ಷಿದ ಅಲ್ವಾ ಪಕ್ಷಿಗಳ ಕುರಿತು ಅಧ್ಯಯನ ಮಾಡೋದು ಅರ್ನಿಥಾಲಜಿ ಅದಲ್ವಾ. ಮತ್ ನೋಡ್ರಿ ಇಂತ ಪಕ್ಷಿಗಳು ಸಂರಕ್ಷಣೆ ಮಾಡ್ಬೇಕಂತ ಏನ್ ಗೊತ್ತೇನ್ರಿ ರಾಷ್ಟ್ರೀಯ ಪಕ್ಷಿಗಳ ದಿನ ಅಂತಕ್ಕಂತ ಆಚರಣೆ ಮಾಡ್ತಾರ. ಅವಾಗ ಗೊತ್ತೇನ್ರಿ ಜನವರಿ 5ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ ಗೊತ್ತಿಲ್ಲ. ಆಮೇಲೆ ನಮ್ಮ ಕರ್ನಾಟಕದ ಪಕ್ಷಿಗಳ ಕಾಶಿ ರಂಗನತಿಟ್ಟು ಪಕ್ಷಿಧಾಮ. ಮತ್ತೆ ನೋಡ್ರಿ ಗುಡವಿ ಮತ್ತು ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಾವ ಗೊತ್ತೇನ್ರಿ ಶಿವಮೊಗ್ಗದ ಕಂಡು ಬರ್ತಾವ ನೋಡ್ರಿ. ನಂತರ ಬಂಕಾಪುರ ನವಿಲುಧಾಮ ಹಾವೇರಿ. ಕಟಬರ ಪಕ್ಷಿಧಾಮ ಎಲ್ಲಿ ಬರ್ತಾ ಹೇಳ್ರಿ ಖಾನಾಪುರ. ಮತ್ತೆ ನೋಡ್ರಿ ಗಾನಾ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಾವ ರಾಜಸ್ಥಾನ್ ರೀ. ಮತ್ತ ಇತ್ತೀಚಿಗೆ ಕ್ವಶನ್ ಕೂಡ ಕೇಳಿ ನೋಡ್ರಿ ಯಾವ್ದು ಗೊತ್ತೇನ್ರಿ ಸುಲ್ತಾನ್ಪುರ್ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ ಹರಿಯಾಣ ಅದೆಲ್ಲ ಗೊತ್ತಿರ್ಲಿ ಕೇಳ್ತಿರ್ತಾರ. ಇದು ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ. ಆಮೇಲೆ ಇನ್ನೊಂದು ಗೊತ್ತಿರ ನಮ್ಮ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಬೋನಾಳ ಪಕ್ಷಿಧಾಮ. ಈ ಬೋನಾಳ ಪಕ್ಷಿಧಾಮ ಗೊತ್ತೇನ್ರಿ ಬುದ್ಧನು ಮಲಗಿರುವ ಬೆಟ್ಟಗಳು ಕಂಡು ಬರ್ತಾವ ಅಂತ ನೋಡ್ರಿ. ಬಟ್ ಗೊತ್ತಿರ್ಲಿ ಇದು ಕಾವೇರಿ ನದಿಯ ದಡದಲ್ಲಿ ಕಂಡು ಬರ್ತಾವ ಅಂತ ರಂಗನತಿಟ್ಟು ಪಕ್ಷಿಧಾಮ. ನಮ್ಮ ಕರ್ನಾಟಕದ ಜೀವ ನದಿ ಕಾವೇರಿ. ಸರ್ ಕರ್ನಾಟಕದ ಕಣ್ಣೀರ್ ನದಿ ಯಾವ್ದು ಹೇಳ್ರಿ ದೋಣಿ ನದಿ. ಈ ಕಣ್ಣೀರ್ ನದಿ ಅಂತ ಕರೀತಾರ ಗೊತ್ತೇನ್ರಿ ಯಾವ ನದಿಯಿಂದ ನಮ್ಗೆ ಹಾನಿ ಆಗುತ್ತೆ ನೋಡ್ರಿ ಪ್ರವಾಹ ಆಗುತ್ತೆ ನೋಡ್ರಿ ಲಾಸ್ ಆಗುತ್ತೆ ನೋಡ್ರಿ ಅದು ಕಣ್ಣೀರ್ ನದಿ ಅಂತ ಕರೀತಾರೆ. ಅದು ಇವಾಗ ನಮ್ ಕರ್ನಾಟಕದ ಕಣ್ಣೀರ್ ನದಿ ದೋಣಿ ನದಿ. ಇವಾಗ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಆಗಸ್ಟ್ 22 2022 ಏನ್ ಗೊತ್ತೇನ್ರಿ ಈ ಜೋಗು ತಾಣವಾಗಿ ಸೇರ್ಪಡೆ ಆಗ್ತದೆ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಪಂಟ್ನಾಲ್
ಅಥವಾ ಪೆಂಟ್ವಾಲ್ ಅಂತ ಕೂಡ ಕರೀತಾರ ನೋಡ್ರಿ. ಇದು ವಿಶ್ವದ ಅತಿ ದೊಡ್ಡ ಉಷ್ಣ ವಲಯದ ಜೌಗು ಪ್ರದೇಶ ಅಂತ ಹೇಳ್ತಾರ ನೋಡ್ರಿ. ಇದು ನೋಡ್ರಿ ಜೌಗು ತಾಣಕ್ಕೆ ಸೇರ್ಪಡೆಯಾದ ವರ್ಷ 1993 ರೀ. ಇದು ನೋಡ್ರಿ ಹೆಚ್ಚಿನ ಮಟ್ಟದಲ್ಲಿ ಬ್ರೆಜಿಲ್ ನಲ್ಲಿದೆ ಮತ್ತು ಉಳಿದ ಭಾಗವು ಬೋಲ್ವಿಯಾ ಮತ್ತು ಪರಾಗ್ವೆಯಲ್ಲಿದೆ. ಇದು ಜೈವಿಕ ವೈವಿಧ್ಯತೆಗೆ ಹೆಸರು ನೋಡ್ರಿ. ಜೈವಿಕ ವೈವಿಧ್ಯತೆಗೆ ಹೆಸರುವಾಸಿಯಾದ ಜೌಗು ತಾಣ ಪೆಂಟ್ನಾಲ್. ಇದು ಪ್ರಮುಖವಾದ ದಕ್ಷಿಣ ಆಫ್ರಿಕಾ ಖಂಡ ಬರ್ತದಲ್ಲ. ದಕ್ಷಿಣ ಆಫ್ರಿಕಾ ಏನ್ ಗೊತ್ತೇನೆ, ಬ್ರೆಜಿಲ್, ಬೋಲಿವಿಯಾ, ಪರಾಗ್ವೆ ಅದ್ರಲ್ಲಿ ಕಂಡು ಬರ್ತದೆ. ಇದು ವಿಶೇಷತೆ ಅಂತ ಗೊತ್ತೇನ್ರಿ, ಇದು ವಿಶ್ವದ ಅತಿ ದೊಡ್ಡ ಉಷ್ಣ ವಲಯದ ಜೌಗು ಪ್ರದೇಶ ಅಂತ ಹೇಳ್ತಾರೆ ಅದಲ್ವಾ. ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ, ಪ್ರಪಂಚದ ಅತಿ ಚಿಕ್ಕ ಜೌಗು ತಾಣ ಗೊತ್ತಿರ್ಬೇಕು, ಸಣ್ಣದಂತ ಕರೀತಾರೆ ನೋಡ್ರಿ ಸರ್, ಪೀಪಾ ಅಂತಕ್ಕಂಥದ್ದು. ಎಲ್ಲಿ ಕಂಡು ಬರ್ತದೆ ಮಾಸ್ತರ? ಜೋರ್ಡಾನ್ದಾಗ್ರಿ. ಕೇಳ್ತಿರ್ತಾರೆ ನೋಡ್ರಿ ಜೌಗು ತಾಣದ ಬಗ್ಗೆ ಇಲ್ಲಿ ಫೋಟೋ ನೋಡ್ರಿ. ಜೌಗು ತಾಣ ಹಿಂಗಿರ್ತಾವ ನೋಡ್ರಿ ಅದಲ್ವಾ. ಬಹಳ ಇಂಪಾರ್ಟೆಂಟ್ ರೀ. ಮುಂಬರುವ ಯಾವ್ದು ಗೊತ್ತು, SD ಆಗಿರ್ಬೋದು, FD ಆಗಿರ್ಬೋದು, PC ಆಗಿರ್ಬೋದು, PS ಆಗಿರ್ಬೋದ್ರಿ, ಆರ್ಮಿ ಆಗಿರ್ಬೋದು, BSF ಆಗಿರ್ಬೋದು, SSD ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ ಕವರ್ ಆಗ್ಬಿಡ್ತದೆ ಅದಲ್ವಾ. ಈಗ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತೈತಿ, ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ನೋಡ್ರಿ ಇವಾಗ ಸುಂದರ್ಬನ್ಸ್. ನೋಡ್ರಿ ಇದೇನ್ ಗೊತ್ತೇನ, ನಮ್ಮ ಭಾರತ ದೇಶದ ನೋಡ್ರಿ, ನಮ್ಮ ಭಾರತ ದೇಶದ ಅತಿ ದೊಡ್ಡ ಜೌಗು ತಾಣ ಯಾವ್ದು ಗೊತ್ತೇನ್ರಿ? ಸುಂದರ್ಬನ್ಸ್. ಹಾಗಾದ್ರೆ ಈ ಸುಂದರ್ಬನ್ಸ್ ಎಲ್ಲಿ ಬರ್ತದೆ ಮಾಸ್ತರ್ ಬಂದಾಗ ಗೊತ್ತಿರ್ಬೇಕು, ಪಶ್ಚಿಮ ಬಂಗಾಳ ರೀ. ಯಾವ ಬಂಗಾಳ ಗೊತ್ತೇನ್ರಿ? ಪಶ್ಚಿಮ ಬಂಗಾಳ ಕಂಡು ಬರ್ತೈತಿ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಆಮೇಲೆ ನೋಡ್ರಿ ಇದು ಭಾರತದ ಅತಿ ದೊಡ್ಡ ಜೌಗು ಪ್ರದೇಶವಾಗಿದೆ. ಸುಮಾರು 4730 ಚದರ್ ಕಿಲೋಮೀಟರ್ ಏನ್ ಗೊತ್ತೇನ್ರಿ ವಿಸ್ತೀರ್ಣ ಹೊಂದಿದೆ ಅಂತ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಇದು ವಿಶ್ವದ ಏನ್ ಗೊತ್ತೇನ್ರಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಸ್ನೇಹಿತರೆ ಗೊತ್ತಿರಿ ಕ್ವಶನ್ ಕೇಳ್ತಿರ್ತಾರ. ಈ ಸುಂದರ್ಬನ್ಸ್ ಏನ್ ಗೊತ್ತೇನ್, ಮ್ಯಾಂಗ್ರೋವ್ ಅರಣ್ಯ ಕೂಡ ಫೇಮಸ್ ಅಂತ ನೋಡ್ರಿ. ಆಮೇಲೆ ಸುಂದರಿ ಮರಗಳಾಗಿರ್ಬೋದ್ರಿ. ನಂತರ ಬಂದಾಗ ಇನ್ನೊಂದು ಗೊತ್ತಿರ್ಬೇಕು, ಜೇನು ಸಾಕಾಣಿಕೆ ಅದಲ್ವಾ, ಅದು ಕೂಡ ಫೇಮಸ್ ಅದ ನೋಡ್ರಿ. ಆಮೇಲೆ ಇದು ಎಲ್ಲಿ ಬರ್ತದೆ ಗೊತ್ತೇನ್ರಿ, ಬಂಗಾಳ ಕೊಲ್ಲಿಯ ಭಾಗ ಅಂತ್ರಿ. ಇವಾಗ ಏನ್ ಗೊತ್ತೇನ್ರಿ, ಗಂಗಾ ನದಿ, ಭಾರತ ದೇಶದ ಪವಿತ್ರ ನದಿ ಗಂಗಾ, ಇಲ್ಲಿ ಬ್ರಹ್ಮಪುತ್ರದಲ್ಲಿ ಅದಲ್ವಾ. ಇದು ವೈವಿಧ್ಯಮಯ ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳಿಗೆ ಆವಾಸಸ್ಥಾನ ಅಂತ ಹೇಳ್ತಾರೆ. ಇದು ನೋಡ್ರಿ ಪ್ರಾಣಿಗಳಿಗಾಗಿರ್ಬೋದ್ರಿ, ಪಕ್ಷಿಗಳಿಗೆ ಏನ್ ಗೊತ್ತೇನ್ರಿ ಆವಾಸಸ್ಥಾನ ಆಗ್ಯದಂತ್ರಿ. ಬಟ್ ಅದು ಗೊತ್ತಿರ್ಲಿ, ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಜೌಗು ತಾಣ ಸುಂದರ್ಬನ್ಸ್ ಅದಲ್ವಾ. ಇಲ್ಲಿ ಕಂಡು ಬರ್ತಾ ಹೇಳ್ರಿ ಪಶ್ಚಿಮ ಬಂಗಾಳ. ಗೊತ್ತಿರ್ಬೇಕು, ವಿಸ್ತೀರ್ಣ ನೋಡ್ರಿ 4730 ಕಿಲೋಮೀಟರ್ ಅಂತಕ್ಕಂಥದ್ದು. ಇದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು. ಇದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಏನ್ ಗೊತ್ತೇನ್ರಿ ಕಾಡು ಅಂತ ನೋಡ್ರಿ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಬಟ್ ಪಶ್ಚಿಮ ಬಂಗಾಳ ಅಂದ್ರೆ ಪಶ್ಚಿಮ ಬಂಗಾಳ ರಾಜಧಾನಿ ಯಾವ್ದು ಹೇಳ್ರಿ? ಕಲ್ಕತ್ತಾ. ಕಲ್ಕತ್ತಾ ನದಿ ಯಾವ ನದಿ ಕಂಡು ಬರ್ತದೆ ಗೊತ್ತೇನು? ಹುಗ್ಲಿ ನದಿ. ಕೇಳ್ತಿರ್ತಾರ ಅದಲ್ವಾ. ಪ್ರತಿಯೊಂದು ರಾಜ್ಯದ ಬಗ್ಗೆ ಒಂದು ವಿಡಿಯೋ ಮಾಡಮಂತ್ರಿ ಅದಲ್ವಾ, ರಾಜ್ಯದ ಯಶಸ್ವಿ ಅಂತ. ನೆಕ್ಸ್ಟ್ ನೋಡ್ರಿ, ನಮ್ಮ ಭಾರತ ದೇಶದ ಅತಿ ದೊಡ್ಡ ಜೌಗು ತಾಣ ನೋಡ್ರಿ. ಇವಾಗ ಏನ್ ಗೊತ್ತೇನ್, ನಮ್ಮ ಭಾರತ ದೇಶದ ಅತಿ ಚಿಕ್ಕ ಜೌಗು ತಾಣ ಯಾವದ್ರಿ ಸರ್ ಅಂತ ಬಂದಾಗ ಗೊತ್ತಿರ್ಬೇಕು, ರೇಣುಕಾ ವೆಟ್ಲ್ಯಾಂಡ್. ಯಾವ ವೆಟ್ಲ್ಯಾಂಡ್ ಗೊತ್ತಿರಿ? ರೇಣುಕಾ ವೆಟ್ಲ್ಯಾಂಡ್. ಹಾಗಿದ್ರೆ ಮಾಸ್ತರ್ ರೇಣುಕಾ ವೆಟ್ಲ್ಯಾಂಡ್ ಕಂಡು ಬರ್ತದೆ ಗೊತ್ತೇನೆ, ಪ್ರಮುಖವಾಗಿ ಹಿಮಾಚಲ ಪ್ರದೇಶ ರೀ. ನೋಡ್ರಿ ಭಾರತದ ಅತ್ಯಂತ ಚಿಕ್ಕ ರಾಮಸರ್ ತಾಣವಾಗಿದೆ. ಇದು ಕೇವಲ ನೋಡ್ರಿ 20 ಹೆಕ್ಟರ್ ವಿಸ್ತೀರ್ಣ ಹೊಂದಿದಂತ್ರಿ. ಅದ ನೋಡ್ರಿ ಸುಂದರ್ಬನ್ಸ್ 4000 ಹೌದಲ್ವಾ, ಎಷ್ಟು ಐತಿ ಹೇಳಿ? 4230 ಇತ್ತಲ್ವಾ. ಬಟ್ ನೋಡ್ರಿ ರೇಣುಕಾ ಅಂತಕ್ಕಂಥ ಯಾವಾಗ ಗೊತ್ತ ಎಷ್ಟು ಬಂದಾಗ 20 ಹೆಕ್ಟರ್ ಅಂತ ನೋಡ್ರಿ. ಇದು ತೇವಭೂಮಿ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯಲ್ಲಿದೆ ಮತ್ತು ಇದು ನೈಸರ್ಗಿಕವಾಗಿ ರೂಪುಗೊಂಡ ಸರೋವರವಾಗಿದೆ. ಅಂದ್ರೆ ನೈಸರ್ಗಿಕವಾಗಿ ರೂಪುಗೊಂಡ ಸರೋವರ. ನಂತರ ಇದ್ರ ಎಲ್ಲಿ ಬರ್ತದೆ ಗೊತ್ತೇನೆ? ಹಿಮಾಚಲ ಪ್ರದೇಶ. ಮತ್ತೆ ಇದು ನೋಡ್ರಿ ವಿಶೇಷತೆ ಬಂದಾಗ ಗೊತ್ತಿರ್ಬೇಕು, ನೈಸರ್ಗಿಕ ತೇವಭೂಮಿ. ಈ ರೇಣುಕಾ ವೆಟ್ಲ್ಯಾಂಡ್ ಅಂತಕ್ಕಂಥದ್ದು ರಾಮ್ಸರ್ ತಾಣ ಪಟ್ಟಿಗೆ ಸೇರ್ಪಡೆಯಾದ ವರ್ಷ 2005 ರೀ. ಬಟ್ ಗೊತ್ತಿಲ್ರಿ, ಹಿಮಾಚಲ ಪ್ರದೇಶ ಅಂದ್ರ ರಾಜಧಾನಿ ಗೊತ್ತಿರ್ಬೇಕು ಯಾವ್ದು ಹೇಳ್ರಿ? ಶಿಮ್ಲಾ. ಇದು ಇನ್ನೊಂದು ರಾಜಧಾನಿ ಬರ್ತದ ಗೊತ್ತೇನ್ರಿ? ಧರ್ಮಶಾಲಾ ಅಂತಕ್ಕಂಥ ನೋಡಿ ಗೊತ್ತಿಲ್ಲ, ಇದು ಚಿಕ್ಕದು ರಾಮ್ಸರ್ ತಾಣ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೊಟ್ಟಿದೆ ನೋಡ್ರಿ, ಏನ್ ಗೊತ್ತೇನ್ರಿ? ಹಿಮಾಚಲ ಪ್ರದೇಶದ ರೇಣುಕಾ ವೆಟ್ಲ್ಯಾಂಡ್ ಹೆಂಗದ ಗೊತ್ತೇನ್ರಿ? ಹಿಂಗದ ನೋಡ್ರಿ, ಹೆಂಗದ್ರಿ? ಹಿಂಗದ ಅದಲ್ವಾ. ಇರ್ಲಿಕ್ಕೆ ಕೇಳ್ತಿರ್ತಾರೆ. ನೆಕ್ಸ್ಟ್ ನಮ್ ಕರ್ನಾಟಕಕ್ಕೆ ಬರ್ತೇನ್ರಿ. ನೋಡ್ರಿ ಪ್ರಪಂಚದ ಅತಿ ದೊಡ್ಡ ಅಂತ ಬಂದಾಗ ಯಾವ್ದು ಬರ್ತಾ ಹೇಳ್ರಿ? ಕೇಳ್ತಿರ್ತಾರ ಕೂಬರ್. ಇದು ಯಾವ್ದು ಬರ್ತದೆ ಗೊತ್ತೇನ್ರಿ? ಪ್ರಪಂಚದ ಅತಿ ದೊಡ್ಡ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಪ್ರಪಂಚದ ಅತಿ ದೊಡ್ಡ ಅಂತ ಬಂದಾಗ ಕೇಳ್ತಿರ್ತಾರ ಪೆಂಟ್ವಾಲ್. ಅಂದ್ರೆ ಉಷ್ಣವಲಯ ಪ್ರದೇಶ ಹೊಂದಿದ ನೋಡ್ರಿ ಅದಲ್ವಾ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹೇಳ್ತೀನಿ ಮುಂದ್ ಅದಲ್ವಾ. ಬಟ್ ಇಲ್ಲಿ ನೋಡ್ ನಮ್ ಕರ್ನಾಟಕದ ಜೌಗು ತಾಣಗಳು, ಎಷ್ಟು ಗೊತ್ತೇನೆ? 4 ಎಷ್ಟು ಹೇಳ್ರಿ? 4 ನೋಡ್ರಿ. ಕರ್ನಾಟಕದ ಪ್ರಮುಖ ಜೌಗು ಪ್ರದೇಶಗಳ ಪಟ್ಟಿ ಅಂದ್ರೆ 4 ಒಂದಂತೂ ಗೊತ್ತ ನಿಮ್ಗೆ, ರಂಗನತಿಟ್ಟು ಪಕ್ಷಿಧಾಮ. ಎಲ್ಲಿ ಬರುತ್ತೆ ಹೇಳ್ರಿ? ಮಂಡ್ಯದ ಕಂಡು ಬರುತ್ತೆ ನೋಡ್ರಿ. ಇದು ನೋಡ್ರಿ ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಮತ್ತು ಕಾವೇರಿ ನದಿಯ ದಡದಲ್ಲಿರುವ ಇದು ಹಲವು ವಲಸೆ ಹಕ್ಕಿಗಳಿಗೆ ಆಶ್ರಯವಾಗಿದೆ ಸ್ನೇಹಿತರೆ. ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ.
ನಮ್ ಕರ್ನಾಟಕದ ನೋಡ್ರಿ, ನಮ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಯಾವ್ದು ಗೊತ್ತೇನ್? ಮಂಡ್ಯ ಜಿಲ್ಲೆ. ಅದಲ್ವಾ? ಇವಾಗ ಕೇಳ್ತಿರ್ತಾರ. ಅದ್ರ ಬಗ್ಗೆ ಯಾವಾಗ್ಲೂ ಹೇಳಿ ಗೊತ್ತೇನ್ರಿ. ಎರಡನೇದು ಯಾವ್ದು ಗೊತ್ತೇನ್ರಿ? ಮಾಗಡಿ ಕೆರೆ. ಮಾಗಡಿ ಕೆರೆ ಎಲ್ಲಿ ಬರ್ತದೆ ಗೊತ್ತೇನ್? ಗದಗ್ನ ಕಂಡು ಬರ್ತದೆ ನೋಡ್ರಿ. ಇದು ನೋಡ್ರಿ, ಏನಪ್ಪಾ ವಿಷಯ ಬಂದಾಗ, ಇದು ಚಳಿಗಾಲದಲ್ಲಿ ವಲಸೆ ಬರುವ ಬಾರ್ ಹೆಡೆಡ್ ಗೂಸ್ ಅದಲ್ವಾ ಪಕ್ಷಿಗಳಿಗೆ ಹೆಸರುವಾಸಿ ಅಂತ ನೋಡ್ರಿ. ನೆಕ್ಸ್ಟ್ ಮೂರನೇದು ಗೊತ್ತಿರ್ಬೇಕು, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣೆ ಮೀಸಲು ಎಲ್ಲಿ ಬರ್ತದೆ ಗೊತ್ತೇನ್? ವಿಜಯನಗರ. ನಮ್ಮ ಕರ್ನಾಟಕದ 31ನೇ ಜಿಲ್ಲೆ ನೋಡ್ರಿ ವಿಜಯನಗರ ನೋಡ್ರಿ. ಬಳ್ಳಾರಿನ ಡಿವೈಡ್ ಐತಲ್ವಾ ಗೊತ್ತಿಲ್ಲ, ಕೇಳ್ತಿರ್ತಾರ. ನಂತರ ಹಂಪಿ. ಹಂಪಿದ ಏನ್ ಗೊತ್ತ? ಹಂಪಿ ಬಳಿ ಇರುವ ಜಲಚರ ಪಕ್ಷಿಗಳ ಸಂತಾನೋತ್ಪತ್ತಿಗೆ ಸೂಕ್ತವಾದ ತಾತ್ಕಾಲಿಕ ಜಲಮೂಲಗಳು ಅಂತ ಹೇಳ್ತಿರ್ತಾರೆ. ಬಟ್ ನಮ್ ವಿಜಯನಗರ ಅಂದ್ರೆ ಗೊತ್ತಾಗುತ್ತ್ರಿ, ವಿಜಯನಗರ ಸಾಮ್ರಾಜ್ಯ ಗೊತ್ತಾಗುತ್ತೆ ನೋಡ್ರಿ. ಅದಲ್ವಾ? ಇಂಥ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕ ಮತ್ತು ಬುಕ್ಕ ನೋಡ್ರಿ. ಅದಲ್ವಾ? ಈ ಹಕ್ಕ ಮತ್ತು ಬುಕ್ಕರ್ ಗುರುಗಳು ಯಾರು ಗೊತ್ತೇನೆ? ವಿದ್ಯಾರಣ್ಯರ್ ಅಂತಕ್ಕಂಥವ್ರು. ಅದಲ್ವಾ? ಕೇಳ್ತಿರ್ತಾರ ನೋಡಿ ಎಕ್ಸಾಮ್ದಾಗ. ಬಟ್ ಈಗ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧವಾದ ಅರಸರ ಗೊತ್ತೇನ್ರಿ? ಶ್ರೀಕೃಷ್ಣ ದೇವರಾಯ ಅಂತಕ್ಕಂಥವ್ರು. ಈ ಶ್ರೀಕೃಷ್ಣ ದೇವರಾಯನ ಬಿರುದುಗಳು ಗೊತ್ತಿರ್ಬೇಕ್ರಿ. ಯವನ ರಾಜ್ಯ, ಪ್ರತಿಷ್ಠಾಪನಾಚಾರ್ಯ, ಆಂಧ್ರ ಭೋಜ. ಮತ್ ಪ್ರಮುಖವನ್ ಗೊತ್ತೇನ್ರಿ? ಹಂಪಿದಲ್ವಾ? ಈ ಹಂಪಿದ ಕಲಿರತ್ ಅಂತಕ್ಕಂಥ ಇವ್ರ ಕಟ್ಟಿಸ್ತಾರ ನೋಡಿ, ಗೊತ್ತಿಲ್ಲ, ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ? ಈ ಹಂಪಿದ ವಿಜಯನಗರದ ಹಂಪಿದ ಕಂಡು ಬರ್ತಂತ ನೋಡ್ರಿ. 4ನೇ ಪಕ್ಷದ ಗೊತ್ತಿರ್ಬೇಕ್ರಿ, ಅಘನಾಶಿನಿ ಮುಖಜಭೂಮಿ ಅಂತಕ್ಕಂಥ ಎಲ್ಲಿ ಬರ್ತದೆ ಗೊತ್ತಿರಿ? ಉತ್ತರ ಕನ್ನಡದ ಕಂಡು ಬರ್ತಾವ ನೋಡ್ರಿ. ನೋಡ್ರಿ, ಇದು ಕರಾವಳಿ ತೇವಭೂಮಿ ಆಗಿದ್ದು 4800 ಹೆಕ್ಟರ್ಗಿಂತಲೂ ಹೆಚ್ಚಿನ ವಿಸ್ತೀರ್ಣ ಹರಡಿದೆ. ಇದು ವೈವಿಧ್ಯಮಯ ಮ್ಯಾಂಗ್ರೋವ್ಗಳನ್ನು ಹೊಂದಿದೆ. ಕೇಳ್ತಿರ್ತಾರ ನೋಡ್ರಿ. ಉತ್ತರ ಕನ್ನಡ ಫೇಮಸ್ ಬಂದಾಗ ದಾಂಡೇಲಿ ಕೇರ್ ಅನ್ಕೋತೀನಿ, ಅದಲ್ವಾ? ನೋಡ್ರಿ, ದಾಂಡೇಲಿ ಗೊತ್ತಿರ್ಬೇಕು. ಈ ದಾಂಡೇಲಿ ಫೇಮಸ್ ಗೊತ್ತೇನ್ರಿ ಸ್ನೇಹಿತರೆ? ಗೊತ್ತಿರ್ಬೇಕು ಮೊಸಳೆಗಳಿಗೆ. ಸರ್, ನಮ್ ಭಾರತ ದೇಶದಲ್ವಾ? ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ 2ನೇ ಅತಿ ದೊಡ್ಡ ಮೊಸಳೆ ವನ್ಯಜೀವಿ ಧಾಮ ದಾಂಡೇಲಿ. ಮೊಸಳೆ ಕ್ರೊಕೊಡೈಲ್ ಅಂತಾರ ನೋಡ್ರಿ. ಅದಲ್ವಾ? ನೋಡ್ರಿ ಅನ್ಕೋತೀನಿ. ಸೇಮ್ ಹೆಂಗಿರ್ತ ಗೊತ್ತೇನ್ರಿ? ಮೊಸಳೆ ಇದ್ದಂಗೆ ಇರ್ತ ನೋಡ್ರಿ. ಭಾರತ ದೇಶದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ಬೈತಾರ್ ಕನಿಕಲ್. ಈ ಬೈತಾರ್ ಕನಿಕ್ ಅಂತಕ್ಕಂತ ಎಲ್ಲಿ ಬರ್ತದೆ ಗೊತ್ತೇನು? ಒಡಿಶಾ ರಾಜ್ಯದಾಗ. ಬಟ್ ನೋಡ್ರಿ, ನಮ್ಮ ಭಾರತ ದೇಶದ 2ನೇ ಮತ್ತ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮೊಸಳೆ ವನ್ಯಜೀವಿ ಧಾಮ ಅಂತ ಗೊತ್ತೇನ್ರಿ? ದಾಂಡೇಲಿ ಅಂತಕ್ಕಂಥದ್ದು. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಉತ್ತರ ಕನ್ನಡ ಬಗ್ಗೆ ಅದಲ್ವಾ? ದಾಂಡೇಲಿ ಬಗ್ಗೆ ಅದಲ್ವಾ? ಮತ್ ದಾಂಡೇಲಿದಾಗ ನೋಡ್ರಿ ಇತ್ತೀಚೆಗೆ ಹಾರ್ನ್ಬಿಲ್ ಉತ್ಸವ ಮಾಡ್ಯಾರ ನೋಡ್ರಿ. ಅದು ಆಕ್ಚುಲಿ ನಾಗಾಲ್ಯಾಂಡ್ ರಾಜ್ಯದ ಆಚರಣೆ ಮಾಡ್ತಾರೆ. ಅದಲ್ವಾ? ನೋಡ್ರಿ, ಪ್ರತಿ ವರ್ಷ ನಾಗಾಲ್ಯಾಂಡ್ ರಾಜ್ಯದ ಆಚರಣೆ ಮಾಡ್ತೀರಿ. ಈ ಇತ್ತೀಚೆಗೆ ನಮ್ ದಾಂಡೇಲಿದಾಗ ಆಚರಣೆ ಮಾಡಿದಾರೆ. ಗೊತ್ತಿರ್ಲಿ, ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ನಮ್ ಭಾರತ ದೇಶದಲ್ಲಿ ಪ್ರೆಸೆಂಟ್ ಜೋಗು ತಾಣಗಳು ಎಷ್ಟೋ ಗೊತ್ತೇನೆ? 98. ಹೇಳ್ತೀನಿ ಇತ್ತೀಚೆಗೆ ಸೇರ್ಪಡೆ ಕರೆಂಟ್ ಅಫೇರ್ಸ್ ಅಲ್ವಾ? ಸರ್, ನೆಕ್ಸ್ಟ್ ಬಂದಾಗ ಪ್ರಮುಖ ಜೋಗು ತಾಣಗಳು ನೋಡ್ರಿ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪೇಜಿಗೆ ಬರ್ರಿ. ಭಾರತ ದೇಶದ ರಾಮ್ಸರ್ ತಾಣಗಳು ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರ. ಹಾ, ನೋಡ್ರಿ, ಭಾರತ ರಾಮ್ಸರ್ ತಾಣ ಮುಖ್ಯಾಂಶಗಳು ನೋಡ್ರಿ ಪ್ರೆಸೆಂಟ್ ಕೇಳ್ತಿರ್ತಾರ. ಸರ್, ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತ ಜೋಗು ತಾಣಗಳ ಸಂಖ್ಯೆ ಗೊತ್ತಿರುವಾಗ ನಾಳೆನ ಅಪ್ಡೇಟ್ ಆಗ್ಬೋದು. ಅದು ನೀವು ಅಪ್ಡೇಟ್ ಆಗ್ಬೇಕು. ಮತ್ತೆ ಮಾಸ್ಟರ್ ಇಷ್ಟ ಹೇಳಿ ಅಂತ ಕುಂದಿರ್ಬಾರ್ದ್ರಿ. ಅದಲ್ವಾ? ಪ್ರೆಸೆಂಟ್ ನೋಡ್ರಿ 98 ಫೆಬ್ರವರಿ 2026 ಅಂತ ಹಾಕಿದಾರ ನೋಡ್ರಿ. ಮತ್ ಇನ್ನೊಂದ್ ಗೊತ್ತಿರ್ಬೇಕು ಸರ್, ನಮ್ ಭಾರತ ದೇಶದಾಗ ಅತಿ ಹೆಚ್ಚು ಜೋಗು ತಾಣಗಳು ಎಲ್ಲಿ ಕಂಡು ಬರ್ತಾವ ಗೊತ್ತೇನ್? ನಮ್ಮ ಪಕ್ಕದ ರಾಜ್ಯ ನೋಡ್ರಿ. ಯಾವ್ದು ಗೊತ್ತೇನ್ರಿ? ಶಾರ್ಟ್ ಕಟ್ TN ಅಂತ ಕರೀತಾರ ನೋಡ್ರಿ. ತಮಿಳ್ನಾಡಿನ ಕಂಡು ಬರ್ತಾವ ನೋಡ್ರಿ. ತಮಿಳ್ನಾಡು ರಾಜ್ಯದಾಗ ಎಷ್ಟು ಬರ್ತಾವ ಗೊತ್ತೇನ್? ಅತಿ ಹೆಚ್ಚು ಮಾಸ್ತರ್ 20 ಕಂಡು ಬರ್ತಾವ, ಅದಲ್ವಾ? ಬಟ್ ತಮಿಳ್ನಾಡು ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ? ಚೆನ್ನೈ. ಅದ ರಾಜನಾಟ್ಯ ಭರತನಾಟ್ಯ. ಯಾವ ನಾಟ್ಯ? ಭರತನಾಟ್ಯ. ಕೇಳ್ತಿರ್ತಾರ ನೋಡ್ರಿ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನು ಸಂಧಿಸುವ ಸ್ಥಳ ಯಾವ್ದು ಗೊತ್ತೇನೆ? ತಮಿಳುನಾಡಿನ ನೀಲಗಿರಿ ಬೆಟ್ಟಗಳ ಸ್ನೇಹಿತರೆ. ಈ ನೋಡ್ರಿ, ಲಾಸ್ಟ್ ಟೈಮ್ KS ಕ್ವಶನ್ ಕೇರ್ ಗೊತ್ತೇನೆ? ತಮಿಳುನಾಡಿನ ನೀಲಗಿರಿ ಬೆಟ್ಟದಲ್ಲಿ ವಾಸ ಮಾಡೋ ಬುಡಕಟ್ಟು ಜನಾಂಗ ತೋಡ ಬುಡಕಟ್ಟು ಜನಾಂಗ ರೀ. ಅದಲ್ವಾ? ಈ ತೋಡ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಮಾಡ್ತಾರ ಗೊತ್ತ? ಹೈನುಗಾರಿಕೆ ಮಾಡ್ತಾರ ನೋಡ್ರಿ. ಸಣ್ಣ ಭಾರತ ದೇಶದಲ್ಲಿ ಹೈನುಗಾರಿಕೆ ಮಾಡೋ ಬುಡಕಟ್ಟು ಜನಾಂಗ ಹೇಳ್ರಿ ತೋಡ ಬುಡಕಟ್ಟು ಜನಾಂಗ, ಅದಲ್ವಾ? ಕೇಳ್ತಿರ್ತಾರೆ. ಇವ್ರು ಎಮ್ಮೆ ಸಾಕಣೆ ಮಾಡ್ತಾರಂತ ನೋಡ್ರಿ. ಸರ್, ಎಮ್ಮೆ ಅಂದ್ರೆ ಗೊತ್ತಿರ್ಬೇಕು. ನಮ್ಮ ಭಾರತ ದೇಶದಾಗ ಎಮ್ಮೆ ಸಂಶೋಧನಾ ಮಂಡಳಿ ಕಂಡು ಬರ್ತದೆ ಗೊತ್ತೇನ್ರಿ? ಹರಿಯಾಣ ರಾಜ್ಯದ ಹಿಸಾರ್ದ ಕಂಡು ಬರ್ತಾವ ನೋಡ್ರಿ. ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್, ನಮ್ಮ ಭಾರತ ದೇಶದ ಅತಿ ದೊಡ್ಡ ಜೋಗು ತಾಣ ಸುಂದರ್ಬನ್ಸ್ ಗೊತ್ತಿರ್ಲಿ. ಚಿಕ್ಕದು ರೇಣುಕಾ ವೆಟ್ಲ್ಯಾಂಡ್, ಮೊದಲು ಚಿಲ್ಕ ಸರೋವರ. ನೆಕ್ಸ್ಟ್ ನೋಡ್ರಿ, ವಿಶ್ವದ ಪ್ರಮುಖ ರಾಮ್ಸರ್ ತಾಣಗಳು ಸದ್ಯ ಗೊತ್ತಿರ್ಬೇಕು. ನಮ್ ಭಾರತ ದೇಶದ ಹೆಂಗ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರುವ ರಾಜ್ಯ ತಮಿಳ್ನಾಡದಲ್ವಾ? ಇವಾಗ ಅದೇ ರೀತಿ ಏನ್ ಗೊತ್ತೇನು? ಪ್ರಪಂಚದಲ್ಲೇ ಅತಿ ಹೆಚ್ಚು ಏನ್ ಗೊತ್ತೇನ್ರಿ? ರಾಮ್ಸರ್ ತಾಣಗಳನ್ನು ಹೊಂದಿರುವ ದೇಶ ಯಾವ್ದಾಗ ಗೊತ್ತೇನ್ರಿ? ಸರ್, ಯುನೈಟೆಡ್ ಕಿಂಗ್ಡಮ್. ಶಾರ್ಟ್ ಕಟ್ ನಾಗ ನೋಡ್ರಿ UK ಅಂತ ಕರೀತಾರ ನೋಡ್ರಿ. ಇದರಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. UK ಅಂದ್ರನು ಒಂದೇ, ಯುನೈಟೆಡ್ ಕಿಂಗ್ಡಮ್ ಅಂದ್ರನು ಒಂದೇ, ನಂತರ ಇಂಗ್ಲೆಂಡ್ ಅಂದ್ರನು ಒಂದೇ. ಗೊತ್ತಿರ್ಲಿ. ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವ್ದು ಹೇಳ್ರಿ? ಲಂಡನ್. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ಪೌಂಡ್ ಸ್ಟರ್ಲಿಂಗ್ ಅಂತಕ್ಕಂಥ. ಮಾಸ್ತರ, UK ದಾಗ ಅತಿ ಹೆಚ್ಚು ಅಂತ ಎಷ್ಟಾಗ ಗೊತ್ತೇನ್? 176 ನೋಡ್ರಿ. ಅದಲ್ವಾ? ಸೆಕೆಂಡ್ ಯಾವ್ದಾಗ ಗೊತ್ತೇನ್ರಿ?
ಮೆಕ್ಸಿಕೋ ಅಂತಕ್ಕಂಥದ್ದು ಮೆಕ್ಸಿಕೋ ರಾಜಧಾನಿ ಮೆಕ್ಸಿಕೋ ಸಿಟಿ. ಎಷ್ಟವ ಮೆಕ್ಸಿಕೋ ಬಗ್ಗೆ 144 ನೋಡ್ರಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು, ಪ್ರಪಂಚದ ಅತಿ ದೊಡ್ಡ ಜೋಗುತಾಣ ಯಾವ್ದ ಗೊತ್ತೇನ್ರಿ ಸರ್? ರಿಯೋ ನಿಗ್ರೋ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದ ಗೊತ್ತೇನ್ರಿ? ಬ್ರೆಜಿಲ್ ಕಂಡು ಬರ್ತದ ನೋಡ್ರಿ. ಎಲ್ಲಿ ಬರ್ತ ಹೇಳ್ರಿ? ಬ್ರೆಜಿಲ್. ಬ್ರೆಜಿಲ್ ಅಂದ್ರೆ ಬ್ರೆಜಿಲ್ ದೇಶದ ರಾಜಧಾನಿ ಯಾವ್ದು ಹೇಳ್ರಿ? ಬ್ರೆಜಿಲಿಯಾ. ಕರೆನ್ಸಿ ನೈಸ್ ರೀ. ಬಟ್ ಪ್ರಪಂಚದ ಅತಿ ದೊಡ್ಡ ಜೋಗುತಾಣ ರಿಯೋ ನಿಗ್ರೋ. ಪ್ರಪಂಚ ಅತಿ ಚಿಕ್ಕ ಅಂತ ಬಂದಾಗ ಪೀಪಾ. ಬಟ್ ಉಷ್ಣ ವಲಯದ ಜೋಗುತಾಣ ಅತಿ ದೊಡ್ಡದ ಪ್ರಪಂಚದ ಯಾವ್ದಾಗ ಗೊತ್ತೇನ್ರಿ? ಅವಾಗ ಪಂಟ್ನಾಲ್ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ನೋಡ್ರಿ ಹಂಗೆ ಏನಪ್ಪಾ ಬಂದಾಗ ನಮ್ಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ರಿ, ಮಾಸ್ಟರ್ ರಾಹುಲ್ ಸರಿಕರ್ ಅಂತ ಯೂಟ್ಯೂಬ್, ಆಮೇಲೆ ಇನ್ಸ್ಟಾಗ್ರಾಮ್ ಫೇಸ್ ಫಾಲೋ ಮಾಡ್ರಿ, ಟೆಲಿಗ್ರಾಮ್ದಾಗ ಸೇರ್ತಾರೆ, ಡೈಲಿ ಕರೆಂಟ್ ಅಫೇರ್ಸ್ ಹಾಕಿರ್ತೀನಿ, ಅದ್ರಾಗ ಕೂಡ ಜಾಯ್ನ್ ಆಗ್ರಿ. ಸರ್ಚ್ ಮಾಡ್ರಿ ಮಾಸ್ಟರ್ ರಾಹುಲ್ ಸರಿಕರ್ ಅಂತ ಬರ್ತಾನ ನೋಡ್ರಿ. ಆಮೇಲೆ ಈ ಜೋಗುತಾಣ ಕೊಟ್ಟಿದ್ದೆ ನೋಡ್ರಿ, ಚಿತ್ರಗಳು ನೋಡ್ರಿ. ಅದಲ್ವಾ ಜೋಗುತಾಣಗಳು ಹೆಂಗಿರ್ತಾವ ಸರ್ ಅಂತ ಕೇಳ್ತಿರ್ತೀರಲ್ವಾ? ಹಿಂಗಿರ್ತಾವ ನೋಡ್ರಿ. ಹೆಂಗಿರ್ತಾವ ಗೊತ್ತೇನ್ರಿ? ಹಿಂಗಿರ್ತಾವ ಅದಲ್ವಾ. ಇರ್ಲಿ, ಎಲ್ಲರೂ ವಿಡಿಯೋ ಶೇರ್ ಮಾಡ್ರಿ ಹಂಗೆ ನೋಡ್ತಾ. ನೆಕ್ಸ್ಟ್ ನೋಡ್ರಿ, ವಿಶ್ವ ರಾಮಸರ್ ದಿನ. ಇದು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಅವ್ರು ಹೇಳದ್ ನೋಡ್ರಿ 1900 ಯಾವಾಗ ಗೊತ್ತೇನು? 1971. 1971 ಗೊತ್ತೇನ್ರಿ? 1 ಫೆಬ್ರವರಿ ಏನ್ ಗೊತ್ತೇನು? 2 ಏನ್ ಗೊತ್ತೇನ್ರಿ? ಜೋಗು ಒಪ್ಪಂದ ಆಗುತ್ತೆ ನೋಡ್ರಿ. ಆ ಜೋಗು ಒಪ್ಪಂದವಾದ ಸವಿ ನೆನಪಿಗಾಗಿ ಏನ್ ಗೊತ್ತೇನು? ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಜೋಗು ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ, ಅದಲ್ವಾ? ಅದ್ರ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಿರ್ತಾರೆ, ಥೀಮ್ ಕ್ವಶನ್ ಕೇಳ್ತಿರ್ತಾರೆ ನೋಡಿ. 2026 ವಿಶ್ವ ಜೋಗು ದಿನದ ಗೊತ್ತೇನು? ಥೀಮ್ ಅಥವಾ ಮುಖ್ಯ ಉದ್ದೇಶ, ಧ್ಯೇಯ ವಾಕ್ಯ ಅಂತ ಕರೀತಾರೆ, ಕನ್ನಡ ಇಂಗ್ಲಿಷ್ ಥೀಮ್ ಅಂತ ಕರೀತಾರೆ ನೋಡಿ. ಥೀಮ್ ಏನ ನೋಡ್ರಿ 2026 ಜಲಭೂಮಿಗಳು ಮತ್ತು ಸಾಂಪ್ರದಾಯಿಕ ಜ್ಞಾನ, ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವುದು. ಇಂಗ್ಲಿಷ್ ದ ನೋಡ್ರಿ ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅಂತಕ್ಕಂಥ ನೋಡ್ರಿ ಇಂಗ್ಲಿಷ್ ಅದ ನೋಡ್ರಿ. ಬಟ್ ಗೊತ್ತಿರ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಥೀಮ್ ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಪ್ರಮುಖ ಗೊತ್ತಿರ್ಲಿ. ಈ ನೋಡ್ರಿ ಥೀಮ್ ಇದು ನೋಡ್ರಿ. ಜೋಗುತಿನ ಆಚರಣೆ ಮಾಡೋ ಉದ್ದೇಶ ಗೊತ್ತೇನ್ರಿ? ಈ ಜೋಗು ಪ್ರದೇಶಗಳ ಸಂರಕ್ಷಣೆ ಮಾಡ್ಬೇಕು, ಅದಲ್ವಾ? ಪಕ್ಷಿಗಳ ಸಂರಕ್ಷಣೆ ಮಾಡ್ಬೇಕು, ಅದಲ್ವಾ? ಅಭಿವೃದ್ಧಿ ಮಾಡ್ಬೇಕಂತ ಉದ್ದೇಶ. ಮತ್ತ ಈ ಜೋಗು ಪ್ರದೇಶಗಳ ಕುರಿತು ನಮ್ ಜನರಲ್ ಏನ್ ಗೊತ್ತೇನ್ರಿ? ಜಾಗೃತಿ ಮೂಡಿಸ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇನ್ರಿ? ಆಚರಣೆ ಮಾಡ್ತಾರೆ ನೋಡಿ, ಗೊತ್ತಿಲ್ಲ ಅದಲ್ವಾ? ಸರ್ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಿರ್ತಾರೆ. ಎಕ್ಸಾಮ್ ಏನ್ ಗೊತ್ತೇನು? ಕ್ವಶನ್ ಕೇಳ್ತಿರ್ತಾರೆ, ಇಂಪಾರ್ಟೆಂಟ್ ಆಗಿರ್ತೈತಿ ನೋಡ್ರಿ. ಇದು ಸಂರಕ್ಷಣೆ ಮಾಡ್ಬೇಕಂತ ಪ್ರತಿ ವರ್ಷ ಆಚರಣೆ ಮಾಡ್ತಿರ್ತಾರಲ್ವಾ? ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಥೀಮ್ನ ಉದ್ದೇಶ ಗೊತ್ತ? ಸ್ಥಳೀಯ ಸಂಸ್ಕೃತಿ ಮತ್ತು ಜ್ಞಾನವು ಪರಿಸರ, ಅದಲ್ವಾ? ಆಚರಣೆ ಜಾಗೃತಿ, ಅದಲ್ವಾ? ಜಾಗತಿಕವಾಗಿ ತೇವಭೂಮಿಗಳ ನಷ್ಟವನ್ನು ತಡೆಯಲು ಅವುಗಳ ಪುನಶ್ಚೇತನಕ್ಕೆ ಪ್ರೇರಣೆ ನೀಡುತ್ತೆ ಅಂತ ಹೇಳ್ತಾರೆ, ಅದಲ್ವಾ? ಈಗ ನೋಡ್ರಿ ಅವು ಪುನಶ್ಚೇತನಕ್ಕೆ ಪ್ರೇರಣೆ ನೀಡುತ್ತಂತ. ಬಟ್ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ? ಇವಾಗ ನೋಡ್ರಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಿರ್ತಾರೆ ಪ್ರತಿಯೊಂದು ಎಕ್ಸಾಮ್, ಅಲ್ವಾ? ನೋಡ್ರಿ ಇತ್ತೀಚೆಗೆ ಸೇರ್ಪಡೆಯಾದ ಜೋಗುತಾಣಗಳು. ಇದು ಕರೆಂಟ್ ಅಫೇರ್ಸ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ನೋಡ್ರಿ ಕ್ವಶನ್ ಕೇಳ್ಬೋದು, ಹೆಂಗ್ ಗೊತ್ತೇನ್ರಿ? 90ನೇ ಜೋಗುತಾಣ ಯಾವ್ದು ಗೊತ್ತೇನ್ರಿ? ಕಿಚ್ಚನ್ ಜೋಗು ಪ್ರದೇಶ. ಹಾಗಾದ್ರ ಸರ್ ಕಿಚ್ಚನ್ ಜೋಗು ಪ್ರದೇಶ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ರಾಜಸ್ಥಾನ್ ರೀ. ಸರ್ ರಾಜಸ್ಥಾನದಲ್ವಾ? ರಾಜಸ್ಥಾನ್ ರಾಜಧಾನಿ ಗೊತ್ತಿರಬೇಕು, ಜೈಪುರ್. ಯಾಪುರ್ ಜೈಪುರ್ ಪಿಂಕ್ ಸಿಟಿ ಅಂತ ಕರೀತಾರೆ ನೋಡ್ರಿ, ಗುಲಾಬಿ ನಗರ. ಸರ್ ಅದು ಕಿಚ್ಚನ್ ಜೋಗುತಾಣ ಜೋಗುತಾಣಕ್ಕೆ ಸೇರ್ಪಡೆಯಾದ ವರ್ಷ 2025 ಜೂನ್ 4 ಅದಲ್ವಾ? ಮತ್ತ ರಾಜಸ್ಥಾನದ ಗೊತ್ತಿರುವ ಸ್ನೇಹಿತರೆ ಏನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದಲ್ಲಿ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಗೊತ್ತೇನು ವಿಸ್ತೀರ್ಣ ಹೊಂದಿರುವ ರಾಜ್ಯ ರಾಜಸ್ಥಾನ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಒಂಟೆಯನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ. ಮತ್ತೇನ್ ಗೊತ್ತೇನು? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ನೋಡ್ರಿ ಪ್ರಮುಖ ಬೆಳ್ಳಿ ಉತ್ಪಾದಿಸುವುದು, ತಾಮ್ರ ಉತ್ಪಾದಿಸುವುದು, ಮತ್ತ ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ರಾಜ್ಯ ಯಾವ್ದು ಗೊತ್ತೇನು? ರಾಜಸ್ಥಾನ ಅಂತಕ್ಕಂಥದ್ರಿ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ರಾಜಸ್ಥಾನದಾಗ ಅಂತ ಬಂದಾಗ ಪ್ರಮುಖ ದಿಗ್ಗಿ ಅರಮನೆದಾಗ ಒಂದು ಉತ್ಸವ ನಡೀತಿರ್ತಾರೆ, ಯಾವ್ದಾಗ ಗೊತ್ತೇನ್ರಿ? ಸಾಹಿತ್ಯ ಉತ್ಸವ ಅಂತಕ್ಕಂಥದ್ದು. ಕೇಳಿದ್ರೆ ಜೈಪುರದಾಗ ನಡೀತಿರ್ತಾವ ನೋಡ್ರಿ. ಆಮೇಲೆ ಪ್ರಮುಖ ಉದಯಪುರ ಅಂತಕ್ಕಂಥ ಏನ್ ಕಂಡು ಬರ್ತದೆ ಗೊತ್ತೇನ್ರಿ? ಲವಕುಶ ಕ್ರೀಡಾಂಗಣ ಕಂಡು ಬರ್ತದೆ ನೋಡ್ರಿ, ಗೊತ್ತಿರ್ಬೇಕು ಅದಲ್ವಾ? ರಾಜಸ್ಥಾನ ಇಂಪಾರ್ಟೆಂಟ್ ಆಗಿರ್ತೈತಿ. ಮತ್ತು ಮರುಭೂಮಿ ಕಂಡು ಬರ್ತದೆ, ಯಾವ ಥಾರ್ ಮರುಭೂಮಿ. ಬಟ್ ನೋಡ್ರಿ ಅತಿ ಹೆಚ್ಚು ನಮ್ಮ ಭಾರತ ದೇಶದ ಯಾವ ರಾಜ್ಯದ ಮರುಭೂಮಿ ಕಂಡು ಬರ್ತದೆ ಗೊತ್ತಾ? ರಾಜಸ್ಥಾನದಾಗ. ಬಟ್ ಮರುಭೂಮಿ ಅಂದ್ರೆ ಗೊತ್ತಿರ್ಬೇಕು, ಮರುಭೂಮಿ ಹಡಗು ಯಾವ್ದು ಹೇಳ್ರಿ? ಒಂಟೆ ಅಂತಕ್ಕಂಥ ರೀ, ಅದಲ್ವಾ? ಗೊತ್ತಿರ್ಲಿ, ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ರಾಜಸ್ಥಾನ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ 91ನೇ ಜೋಗುತಾಣ ಸರ್ ಮೆನ್ನಾರ್ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಗೊತ್ತಿರೋದು ಕೂಡ ರಾಜಸ್ಥಾನದಾಗ ಕಂಡು ಬರ್ತದೆ. ಸೇಮ್ ಡೇಟ್ ನೋಡ್ರಿ, ರಾಜಸ್ಥಾನ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಈ ರಾಜಸ್ಥಾನದ ಶಿಕ್ಷಣದ ನಗರ ಯಾವ್ದಾಗ ಗೊತ್ತೇನ್ರಿ? ಸರ್ ಅಜ್ಮೀರ್ ನಗರ ಅಂತಕ್ಕಂಥ ನೋಡ್ರಿ, ಗೊತ್ತಿಲ್ಲ ಶಿಕ್ಷಣದ ನಗರ ರಾಜಸ್ಥಾನದ ಕೋಟ ಆಗಿರ್ಬೋದು. ಬಟ್ ಈ ಅಜ್ಮೀರ್ ನಗರದ ಒಂದು ಉತ್ಸವ ಮಾಡ್ತಾರೆ, ಸಮ್ಮೇಳನ ಮಾಡ್ತಾರೆ, ಯಾವ್ದಾಗ ಗೊತ್ತೇನ್ರಿ? ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ, ಯಾವ್ದಪ್ಪ ಬಂದ ಪುಷ್ಕರ್ ಮೇಳ ಅಂತಕ್ಕಂಥ ಮಾಡ್ತಾರೆ. ಸರಿ, ಪುಷ್ಕರ್ ಮೇಳದ ಏನ್ ಮಾಡ್ತಾರೆ ಗೊತ್ತೇನ್ರಿ? ಒಂಟೆ ಮತ್ತು ಬ್ರಹ್ಮದೇವರ ಜಾತ್ರೆ ಅಂತಕ್ಕಂಥ ಮಾಡ್ತಾರೆ ನೋಡ್ರಿ, ಕೇಳಿರ್ತಾರೆ ಎಕ್ಸಾಮ್ ಅಲ್ವಾ? ಗೊತ್ತಿರ್ಲಿ, ರಾಜಸ್ಥಾನ ಇಂಪಾರ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್ ಬಂದಾಗ 92ನೇ ಜೋಗುತಾಣ ಸರ್ ಉದಯಪುರ್ ಸರೋವರ. ಮತ್ ನಮ್ದೆಲ್ಲಾ ಸ್ನೇಹಿತರು ಉದಯಪುರ ಅಂದ್ರೆ ಎಲ್ಲ ಹೋಗಿರ್ತಾರೆ ಗೊತ್ತಾ? ರಾಜಸ್ಥಾನಕ್ಕೆ ಹೋಗಿರ್ತಾರೆ.
ಇವಾಗ ಎಕ್ಸಾಮ್ ಹೆಂಗ್ ಕೇಳೋದು ಗೊತ್ತೇನ್ರಿ ಕ್ವಶನ್? 92ನೇ ಜಗುತಾಣ ಉದಯಪುರ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಕ್ವಶನ್ ಕೇಳ್ಬೋದು. ಅದು ಹೊಂದಿಸಿ ಬರೋದ ಈ ಟೈಪ್ ಕ್ವಶನ್ ಕೇಳ್ತಿರ್ತಾರೆ. ಮ್ಯಾಥ್ಸ್ ನ ಫಲಾಂಗ್ ಅಂತ ಕರೀತಾರೆ ನೋಡಿ. ಸರ್ ಉದಯಪುರ ಸರೋವರ ಬರ್ತದೆ ಗೊತ್ತೇನೆ? ಬಿಹಾರ್. ನೋಡಿ ಬಿಹಾರ್ ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಬಿಹಾರದ ರಾಜಧಾನಿ ಯಾವ್ದು ಹೇಳ್ರಿ? ಪಾಟ್ನಾ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನಂತರ ಈ ಬಿಹಾರ ರಾಜ್ಯದ ಪಾಟ್ನಾ ನಗರ ಯಾವ ನದಿ ದಂಡೆ ಕಂಡು ಬರ್ತದೆ ಗೊತ್ತೇನ್ರಿ? ಗಂಗಾ ನದಿ ನೋಡಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್ ನೆಕ್ಸ್ಟ್ ಈ ಪ್ರಮುಖ ವಿಶ್ವವಿದ್ಯಾಲಯಗಳ್ರಿ, ಇವಾಗ ತಕ್ಷಶಿಲಾ ಆಗಿರ್ಬೋದು, ನಳಂದ ಆಗಿರ್ಬೋದು, ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಇದೇ ಬಿಹಾರ ರಾಜ್ಯದ ಕಂಡು ಬರ್ತಾರೆ. ಮತ್ತೇನ್ ಗೊತ್ತೇನ್ರಿ? ಈ ಬಿಹಾರದಲ್ಲಿ ಗೊತ್ತಿರ್ಬೇಕು, ವಿದೇಶದೊಂದಿಗೆ ಸಹಭಾಗಿತ್ವ ಹೊಂದಿದ ಏಕೈಕ ಜಲವಿದ್ಯುತ್ ಸ್ಥಾವರ ಇದೇ ಬಿಹಾರ ರಾಜ್ಯದ ಕಂಡು ಬರ್ತಾರೆ. ಯಾವ್ದಾಗ ಗೊತ್ತೇನ್ರಿ? ಕೋಸಿ ಜಲವಿದ್ಯುತ್ ಸ್ಥಾವರ ಅಂತಕ್ಕಂಥ ಗೊತ್ತಿಲ್ಲ. ಆಮೇಲೆ ಪ್ರಮುಖ ಯುದ್ಧಗಳು ಕೂಡ ಆಗ್ತಾವ ನೋಡ್ರಿ, ಅದಲ್ವಾ? ಬಕ್ಸರ್ ಕದನ ಆಗ್ತದ್ರಿ. ಆಮೇಲೆ ನಮ್ಮ ಮಹಾತ್ಮ ಗಾಂಧಿ ಅವ್ರು ಚಳವಳಿ ಮಾಡ್ತಾರೆ, ಚಂಪಾರಣ್ಯ ಸತ್ಯಾಗ್ರಹ ಅಂತಕ್ಕಂಥದ್ದು, ಅದಲ್ವಾ? ಕೇಳ್ತಿರ್ತಾರ ನೋಡ್ರಿ. ಇವಾಗ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತಕ್ಕಂಥ ಬಿರುದು ಬೆಳಲು ಕಾಣುವ ಚಳವಳಿ ಚಂಪಾರಣ್ಯ ಚಳವಳಿ. ಬಟ್ ಮಹಾತ್ಮ ಗಾಂಧೀಜಿಯವರಿಗ ಮಹಾತ್ಮ ಅಂತ ಯಾರ ಕರೀತಾರ ಗೊತ್ತೇಂದ್ರೆ? ರವೀಂದ್ರನಾಥ್ ಟಾಗೂರ್ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಇಲ್ರಿ ರಾಜ್ಯದ ಬಗ್ಗೆ ಮತ್ತೆ ಹೇಳಮಂತ. ಸೊ 93ನೇ ಜಗುತಾಣ ಗೋಕುಲ ಜಲಾಶಯ ಎಲ್ಕ ಬರ್ತ ಹೇಳಿದ್ದು ಕೂಡ ಬಿಹಾರ್ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ಯಾವ ನೋಡ್ರಿ ಇತ್ತೀಚಿಗೆ. ಸರ್ ನೆಕ್ಸ್ಟ್ ಗೋಗ್ಬಿಲ್ ಸರೋವರ ಅಂತಕ್ಕಂಥ ನೋಡ್ರಿ, ಇದು ಕೂಡ ಬಿಹಾರದ ಕಂಡು ಗೊತ್ತಿರ್ಲಿ. ಈ ರಾಜ್ಯದಲ್ಲೂ ಹೀಗಾಗಿ ನೋಡ್ರಿ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ ಕೇಳ್ತಿರ್ತಾರ, ಅದಲ್ವಾ? ಸರ್ ನೆಕ್ಸ್ಟ್ ಬಂದಾಗ 95ನೇ ಜಗುತಾಣ ಕೋಪ್ರಾ ಜಲಾಶಯ ಅಂತಕ್ಕಂಥ ನೋಡ್ರಿ. ಕೋಪ್ರಾ ಏನ್ ಗೊತ್ತೇನ್ರಿ? ಜಲಾಶಯ ಎಲ್ಲಿ ಕಂಡು ಬರ್ತಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಛತ್ತೀಸ್ಗಢ, ಅದಲ್ವಾ? 95ನೇ ಜಗುತಾಣ. ಅಂದ್ರೆ ಗೊತ್ತಿರ್ಬೇಕು, ಛತ್ತೀಸ್ಗಢ ಅಂದ್ರೆ ರಾಜಧಾನಿ ಯಾವ್ದು ಹೇಳ್ರಿ? ರಾಯ್ಪುರ್. ನೋಡ್ರಿ ರಾಯ್ಪುರ್ ಅಂದ್ರೆ ಗೊತ್ತಾಗುತ್ತೆ. ಛತ್ತೀಸ್ಗಢದ ರಾಯ್ಪುರದಾಗ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕಲ್ಲಿ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಾವ ನೋಡ್ರಿ. ನೋಡಿ ಸ್ವಾಮಿ ವಿವೇಕಾನಂದ್ರ ಗೊತ್ತಿರ್ಬೇಕು ಸ್ನೇಹಿತರೆ. ಈ ನೋಡ್ರಿ ಸ್ವಾಮಿ ವಿವೇಕಾನಂದರ ಅಂತ ನಮ್ ಯುವ ಪೀಳಿಗೆ ಆಗ್ಲಂತ ಗೊತ್ತೇನ್ರಿ? ಈ ಸ್ವಾಮಿ ವಿವೇಕಾನಂದರ ಅವರ ಜನ್ಮದಿನ ಏನಂತ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ರಾಷ್ಟ್ರೀಯ ಯುವ ದಿನ ಅಂತಕ್ಕಂಥದ್ದು, ಜನವರಿ 12. ನೋಡಿ ಸ್ವಾಮಿ ವಿವೇಕಾನಂದ ಭಾರಿ ಭಾರಿ ಮಾತು ಹೇಳ್ತಾರ, ಅಂತ ಮಾತುಗಳು ಕೇಳ್ಬೇಕು ನಾವ್ರಿ, ಅದಲ್ವಾ? ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ. ಆಮೇಲೆ ಆಧುನಿಕ ಭಾರತದ ಸ್ವಾಮಿ ವಿವೇಕಾನಂದ ಯಾರಿಗೆ ಕರೀತಾರೆ ಗೊತ್ತೇನೆ? ನಮ್ಮ ನಡೆದಾಡುವ ದೇವರುಗಳು ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ. ಅವ್ರು ಭಾರಿ ಭಾರಿ ಮಾತು ಹೇಳ್ತಾರೆ ನೋಡಿ ಸಿದ್ದೇಶ್ವರ ಸ್ವಾಮೀಜಿಗಳು, ಅಂತ ಪ್ರವಚನಗಳು ಕೇಳೋದು ನಾವೇರಿ, ಅದಲ್ವಾ? ಒಂದ್ ಮಾತು ಹೇಳ್ತಾರೆ ನೋಡ್ರಿ, ಉರಿಯುವರು ಉರಿಯಲೇ ಬಿಡು, ಕುದಿಯುವರು ಕುದಿಯಲೇ ಬಿಡು, ಉರಿಯುವರು ಉರಿದು ಬೂದಿ ಆಗುವರು, ಕುದಿಯುವರು ಕುದಿದು ಆವಿ ಆಗುವರು, ನಿನ್ನ ಪರಿ ನೀನರು, ಅದಲ್ವಾ? ಇರ್ಲಿ ಬರ. ಆಮೇಲೆ ಕೇಳಿರ್ತಾರೆ ಎಕ್ಸಾಮ್ ದಾಗ ಕ್ವಶನ್ ನೋಡ್ರಿ. ನೆಕ್ಸ್ಟ್ 96 ಯಾವ್ದಾಗ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸಿಲೇಸೇರೆ ಸರೋವರ ಅಂತಕ್ಕಂಥ ಎಲ್ಲಿ ಬರ್ತ ಹೇಳಿದ್ರು ಕೂಡ ರಾಜಸ್ಥಾನ ನೋಡ್ರಿ, ಗೊತ್ತಿರ್ತಾರ. ಹಾ ನೆಕ್ಸ್ಟ್ ಬಂದಾಗ ಯಾವ್ದು ಗೊತ್ತೇನ್ರಿ? ಪಾಟ್ನಾ ಪಕ್ಷಿಧಾಮ ಗೊತ್ತಿರ್ಲಿ, ಎಲ್ಲಿ ಕಂಡು ಬರ್ತದೆ? ಉತ್ತರ ಪ್ರದೇಶದ. ನಮ್ ಸ್ನೇಹಿತರು ಥಿಂಕ್ ಮಾಡಿರ್ತಾರ ಪಾಟ್ನಾ ಪಕ್ಷಿಧಾಮ ಅಂದ್ರೆ ಓ ದೇಹದಾಗಿರ್ಬೋದು, ಅಲ್ಲ ಸ್ನೇಹಿತರೆ. ಪಾಟ್ನಾ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಉತ್ತರ ಪ್ರದೇಶ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಉತ್ತರ ಪ್ರದೇಶ ರಾಜಧಾನಿ ಯಾವ್ದು ಹೇಳ್ರಿ? ಗೊತ್ತಿರ್ಲಿ. ಯಾವ್ದಪ್ಪ ಬಂದಾಗ ಲಕ್ನೋದ ನೋಡ್ರಿ, ಅದಲ್ವಾ? ಇಲ್ಲಿ ಗೊತ್ತಿರ್ಲಿ ಉದಯಪುರ ಆಗಿರ್ಬೋದು, ಗೋಕುಲ್ ಜಲಾಶಯ ಇವೆಲ್ಲ ನೋಡ್ರಿ 25 ಸೆಪ್ಟೆಂಬರ್ ಆಗ್ಯಾವ್ರಿ 2025, ಅದಲ್ವಾ? ಈಗ ನೋಡ್ರಿ ಪಾಟ್ನಾ ಪಕ್ಷಿಧಾಮ ಜನವರಿ ಮೊನ್ನೆಗ ನೋಡ್ರಿ, ಜನವರಿ 31 2026 ನೋಡ್ರಿ, ಅದಲ್ವಾ? ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ. ನೋಡ್ರಿ ನಮ್ಮ ಭಾರತ ದೇಶದ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಮತ್ತ ಸರ್ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಮತ್ತೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಏನ್ ಗೊತ್ತೇನ್ರಿ? ಸರ್ ಅತಿ ಹೆಚ್ಚು ಏಕದಳ ಧಾನ್ಯ ಬೆಳೆಯುವ ರಾಜ್ಯ ಅಂತ ಗೊತ್ತೇನ್ರಿ? ಸರ್ ಉತ್ತರ ಪ್ರದೇಶ ಅಂತಕ್ಕಂಥ ಗೊತ್ತಿಲ್ಲ, ಅದಲ್ವಾ? ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ನೋಡ್ರಿ, ಎಕ್ಸಾಮ್ದಾಗ ಗೊತ್ತಿರ್ಬೇಕು. ಹಾ ನೆಕ್ಸ್ಟ್ ಬಂದಾಗ ಇವಾಗ ಇತ್ತೀಚೆಗೆ ಕುಂಭಮೇಳ ಕೂಡ ಐತಿ ನೋಡ್ರಿ. ಇನ್ನೊಂದ್ ಗೊತ್ತಿರ್ಲಿ ರಾಜ್ಯಗಳು ಬಂದಾಗ, ಸರ್ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚು ಹುಲಿಗಳು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ, ಅದಲ್ವಾ? ಅತಿ ಹೆಚ್ಚು ಸಿಂಹಗಳು ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ ನೋಡ್ರಿ. ಸರ್ ಅತಿ ಹೆಚ್ಚು ಒಂಟೆಗಳು ಹೊಂದಿರುವ ರಾಜ್ಯ ರಾಜಸ್ಥಾನ್. ಸರ್ ಅತಿ ಹೆಚ್ಚು ಆನೆಗಳು ಹೊಂದಿರುವ ರಾಜ್ಯ ಅದು ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ಅಂತಕ್ಕಂಥದ್ರಿ. ನೋಡ್ರಿ ಅತಿ ಹೆಚ್ಚು ಸಾಂಬಾರ್ ಪದಾರ್ಥಗಳು ಬೆಳೆಯುವ ರಾಜ್ಯ ಯಾವ್ದು ಗೊತ್ತೇನ್ರಿ? ಕೇರಳ ರಾಜ್ಯ. ಅತಿ ಹೆಚ್ಚು ರಬ್ಬರ್ ಆಗಿರ್ಬೋದು, ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಕೇರಳ ರಾಜ್ಯ ಅಂತಕ್ಕಂಥದ್ದು. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ, ಅದಲ್ವಾ? ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ನೆಕ್ಸ್ಟ್ ನೋಡ್ರಿ ನಮ್ ಈ ಕ್ವಶನ್ ಕೇಳ್ಬೋದು. ಸರಿ ಮುಂಬರುವ ಎಕ್ಸಾಮ್ ನೋಡ್ರಿ 98ನೇ ಜಗುತಾಣ ಯಾವ್ದು ಗೊತ್ತೇನ್ರಿ? ಝರಿದಂಡ್ ಅಂತಕ್ಕಂಥದ್ದು ಇಲ್ಲಿ ಬರ್ತೇನ್ರಿ ಗುಜರಾತ್. ಯಾವಾಗ ಸೇರ್ಪಡೆ ಗೊತ್ತೇನ್ರಿ? ರಾಮಸರ್ ತಾಣಕ್ಕ 30 ಜನವರಿ 2026 ರೀ. ಸರ್ ಗುಜರಾತ್ ನಾಗ ಗೊತ್ತಿರ್ಬೇಕು, ಗುಜರಾತ್ ರಾಜ್ಯದ ರಾಜಧಾನಿ ಯಾವ್ದು? ಗಾಂಧಿನಗರ. ಸರಿ ಗುಜರಾತ್ ರಾಜ್ಯದ ಹಳೆಯ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಅಹಮದಾಬಾದ್ ರೀ, ಅದಲ್ವಾ? ಬಟ್ ನಮ್ ಭಾರತ ದೇಶದಾಗೆ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ. ಮತ್ತ ಈಗ ಪಶ್ಚಿಮದ ತುತ್ತ ತುದಿಯ ರಾಜ್ಯ ಗುಜರಾತ್. ಜಿಲ್ಲೆ ಬಂದಾಗ ಕಚ್ ಜಿಲ್ಲೆ ಅಂತಕ್ಕಂಥದ್ದು, ಅದಲ್ವಾ? ಮತ್ ನೋಡ್ರಿ ಪ್ರಪಂಚದ ಅತಿ ಎತ್ತರದ ಏಕತಾ ಪ್ರತಿಮೆ ಕಂಡು ಬರೋದು ಇದೇ ಗುಜರಾತ್ ರಾಜ್ಯದ ನರ್ಮದಾ ನದಿಯ ತೀರಕ್ರಿ. ಮಾಸ್ತರ ಯಾರ್ದಪ್ಪ ಬಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡ್ರಿ, ಅದಲ್ವಾ? ಅವ್ರ ಪ್ರತಿಮೆ ಅದರ ಶಿಲ್ಪಿ ಯಾರ ಗೊತ್ತೇನ್ರಿ? ರಾಮ್ಜಿ ಸುತಾರ್ ಅಂತಕ್ಕಂಥವ್ರು.
ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರೀ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೇರಿ ಗುದ್ಲೆಪ್ಪ. ಮಣಿಪುರದ ಉಕ್ಕಿನ ಮಹಿಳೆ ಐರಂಚನ ಶರ್ಮಿಳ ಅಂತಕ್ಕಂಥವ್ರು. ಅದಲ್ವಾ ಇರ್ಲಿ ಹಂಗೆ ಡೈಲಿ ಕ್ಲಾಸ್ ಮಾಡ್ತಾ ಹೋಗೋಣ ಅಂತ ಕರೆಂಟ್ ಅಫೇರ್ಸ್ GK ಅದಲ್ವಾ ಸೈನ್ಸ್ ಪ್ರತಿಯೊಂದು ವಿಷಯ ಹೇಳ್ತಾ ಹೋಗ್ತೀನಿ. ನೀವು ನೋಡ್ರಿ, ವಿಡಿಯೋ ಇಷ್ಟ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅದಲ್ವಾ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.